ವಿಕ್ಟರ್ ಭಾಸ್ಕರಯ್ಯ ಅವರಿದ್ದಾರೆ, ಕುಟುಂಬ ಸಮೇತವಾಗಿ ಬಂದಿದ್ದಾರೆ. ಅವರೆಲ್ಲರನ್ನ ಯೇಸು ನಾಮದಲ್ಲಿ ಅವರ ಪ್ರೀತಿಗೆ, ಅವರ ತ್ಯಾಗಕ್ಕೆ, ಅನೇಕ ಸಭೆಗೆ ಇವರು ಪ್ರೋತ್ಸಾಹವಾಗಿದ್ದಾರೆ. ಕಾಣಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಎಷ್ಟು ಕೆಲಸ ಮಾಡ್ತಾರೆ ಅಂದರೆ, ಎಷ್ಟು ಸಭೆಗಳಿಗೂ ಒಂದು ಸಪೋರ್ಟರ್ ಆಗಿದ್ದಾರೆ ಈ ಕುಟುಂಬ ಅಂದರೆ, ಪ್ರಾರ್ಥನೆ ಕುರಿತವಾಗಿ ಜಂಬ ಕೊಡೋದಾಗಲಿ, ಹೆಸರು ಮಾಡ್ಕೊಳ್ಳೋದಾಗಲಿ, ಫೋಟೋ ಆಗಲಿ ಏನೂ ಇಲ್ಲ. ಆದರೆ ಅವರಲ್ಲಿದ್ದಂತಹ ಅಭಿಷೇಕವನ್ನ, ಇದ್ದಂತಹ ಒಂದು ಐಶ್ವರ್ಯವನ್ನ ತನಗಾಗಿ ಇಟ್ಕೊಡದೆ ಹಂಚ್ತಾ ಇದ್ದಾರೆ, ಕೊಡ್ತಾನೆ ಇದ್ದಾರೆ. ಖಂಡಿತವಾಗ್ಲೂ ಪರಲೋಕದಲ್ಲಿ ಈ ಕುಟುಂಬ ದೊಡ್ಡದವರಾಗಿರ್ತಾರೆ. ಆಮೇಲೆ ಸ್ವಾಗತ ಮಾಡೋಣ. ಹೊಸ ಬನ್ನಿ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಜನ ಸಂತೋಷವಾಗಿ ಬಂದಿದ್ದೀರಾ? ಎಲ್ಲರೂ ಸೇರಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ದೈವ ಸೇವಕರು ಹೇಳ್ತಾ ಇದ್ರು, ಈ ದಿವಸ ಕಳೆದ ವಾರ ನಾವು ಮಕ್ಕಳ ಕುರಿತು ಮಾತನಾಡಿದ್ದೇವೆ. ಈ ವಾರ ವಿಶೇಷವಾಗಿ ಯೌವನಸ್ಥರಿಗೆ ಈ ದಿವಸ ವಾಕ್ಯಗಳು ಬೇಕಾಗಿದೆ ಎಂಬುದಾಗಿ. ಹೌದು, ಖಂಡಿತ. ಯಾಕೆಂದರೆ ಯೌವನ ಪ್ರಾಯದಲ್ಲಿರುವಂತಹ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ದೇವರ ವಾಕ್ಯ ಸಿಕ್ಬಿಟ್ರೆ ಅವ್ರು ಯಾವತ್ತೂ ಬದಲಾವಣೆ ಆಗಲ್ಲ. ನಿದ್ರೆ ಮಾಡೋರೆಲ್ಲ ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ನಿದ್ರೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿದ್ರೆ ಮಾಡಕ್ಕೆ ಇಲ್ಲಿ ಬಂದಿಲ್ಲ. ದೇವರಿಗೆ ಕೊಡಕ್ಕೆ ನಮ್ಗಿರುವಂತಹ ಸಮಯ 2 ಗಂಟೆಗಳ ಕಾಲ ಅಥವಾ 3 ಗಂಟೆಗಳ. ಬೇರೆ ಎಲ್ಲಾ ವಿಷಯ, ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಎಲ್ಲಿ ಓಡೋಗ್ಬಿಡುತ್ತಂತ ಕಾಯ್ಕೊಂಡು ಕೂತಿರ್ತೀವಿ. ಬಸ್ ಸ್ಟ್ಯಾಂಡ್ ಅಲ್ಲಿ ರಿಸರ್ವೇಶನ್ ಆಗಿದ ತಕ್ಷಣ ವೇಟಿಂಗ್ ಅಲ್ಲಿ ಇರ್ತೀವಿ. ಸಿನಿಮಾ ಥಿಯೇಟರ್ಗೆ ಹೋದ್ರೆ 3 ಗಂಟೆಗಳ ಕಾಲ ಕಣ್ಣು ಮುಚ್ಚದೆ ನೋಡ್ತಾ ಇರ್ತೀವಿ. ಎಲ್ಲ ಇದೆ ನಮ್ಮ ಜೀವಿತದಲ್ಲಿ. ಯಾವ್ದಾದ್ರು ಮದುವೆಗೆ ಹೋದ್ರೆ ಹಿಂಗೆ ಇರ್ತೀವ. ಯಾರು ಬರ್ತಾರೆ ಸ್ನೇಹಿತರು, ನಮ್ಮ ಹಳೆ ಸ್ನೇಹಿತರು ಯಾರಂತ ಕಾಯ್ಕೊಂಡು ಕೂತಿರ್ತೀವಿ. ಎಲ್ಲದಕ್ಕೂ ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳುತ್ತೆ, ಪ್ರತಿಯೊಂದಕ್ಕೂ ಒಂದು ಸಮಯ ಇದೆ. ಹಲ್ಲೆಲೂಯಾ. ಪ್ರತಿಯೊಂದಕ್ಕೂ ಸಮಯ ಇದೆ. ಆದ್ರೆ ಈಗ ದೇವರ ವಾಕ್ಯದ ಸಮಯ. ಎಲ್ಲ ಸಂತೋಷ ಪಟ್ಟಿದ್ದೀವಿ, ಆರಾಧನೆ ಮಾಡಿದ್ದೀವಿ. ಎಲ್ಲರ ಸಾಕ್ಷಿ ಬಹಳ ತುಂಬಾ ಚೆನ್ನಾಗಿತ್ತು. ಸಾಕ್ಷಿ, ಯೌವನಸ್ಥರ ಸಾಕ್ಷಿ ಕೇಳಕ್ಕೆ ನನಗೆ ತುಂಬಾ ಇಷ್ಟ. ಅದಕ್ಕೋಸ್ಕರವಾಗಿ ಪ್ರೋತ್ಸಾಹಿಸಿರುವಂತ ಮಾಸ್ಟರ್ಯವರಿಗೂ ಮತ್ತೆ ರವಿಯವರಿಗೂ ದೇವರಿಗೆ ನನ್ನ ಸ್ತೋತ್ರ ಸಲ್ಲಿಸುವಂತನಾಗಿದೆ. ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಎಷ್ಟು ಜನ ಮಕ್ಕಳು ನೀವು ಒಪ್ಪಿಸ್ಕೊಟ್ಟಿದ್ದೀರಲ್ಲ ಸಹೋದರ ಸಹೋದರಿಗಳು, ಈ ದಿವಸದ ವಾಕ್ಯ ಅದಕ್ಕೆ ಸ್ವಲ್ಪ ಅನುಗುಣವಾಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸ್ವರ್ಗೀಯ ತಂದೆ ಆದಂತ ಯೇಸು ಸ್ವಾಮಿ, ನಿನ್ನ ನಾಮಕ್ಕೆ ನಾವು ಅನಂತ ಅನಂತ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ತಂದೆ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪರಿಶುದ್ಧ ಪಾದದಲ್ಲಿ ನಾವು ಬಂದಿದ್ದೇವೆ. ನಿನ್ನ ನಾಮವನ್ನು ಕೀರ್ತಿಸುತ್ತಾ ನೀ ನಮಗೋಸ್ಕರವಾಗಿ ಇಟ್ಟಿರುವಂತ ಮೇಲುಗಳನ್ನು ಪಡೆದುಕೋಸ್ಕರವಾಗಿ ನಿನ್ನ ಆಲಯಕ್ಕೆ ಬಂದಿದ್ದೇವೆ. ದೇವ, ಈಗ ನಿನ್ನ ವಾಕ್ಯವನ್ನು ಮಾತನಾಡುವಂತ ನನ್ನನ್ನು ನಿನ್ನ ಪರಿಶುದ್ಧ ಪಾದಲೊಪ್ಪಿಸ್ತೇನೆ. ಪರಿಶುದ್ಧಾತ್ಮನೇ, ನೀನು ಸಹಾಯ ಮಾಡು. ನೀನಿಲ್ಲಿ ಮಾತನಾಡಬೇಕಂತಾನೆ ಅನೇಕರಿಗೆ ಉಪಯುಕ್ತವಾಗುವಂತಹ ಆಶೀರ್ವಾದದ ವಾಕ್ಯಗಳು ಲಭಿಸುವುದಕ್ಕೆ ನೀನೇ ಸಹಾಯಕರ್ತನಾಗಿದ್ದು. ಘನತೆ ಮಹಿಮೆ ಅಧಿಪತಿ ಎಂದೆಂದಿಗೂ ನಿನ್ನ ಒಬ್ಬನಿಗೆ ಸಲ್ಲಿಸ್ತೇವೆ. ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯ ಭಾಗದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. 1 ಕೊರಿಂಥ 13ನೇ ಅಧ್ಯಾಯ. 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಭಾಗ ನಾವು ಓದಿಕೊಳ್ಳೋಣ. 12ನೇ ವಚನ ಯಾರಾದ್ರೂ ಓದ್ಬೇಕಂತ ಕೇಳ್ತಾರೆ. ಅದು 9ನೇ ವಚನದಿಂದ ದಯವಿಟ್ಟು ಯಾರಾದ್ರೂ ಓದಿ. ದಯವಿಟ್ಟು ಓದೋರು ಮೈಕ್ ತಗೊಂಡ್ರೆ ಹಿಂದೆ ಇರೋರಿಗೆ ಅರ್ಥ ಆಗುತ್ತೆ. ದಯವಿಟ್ಟು ಯಾರಾದ್ರೂ ಮೈಕ್ ತಗೊಳ್ಳಿ. ಹಲ್ಲೆಲೂಯಾ. ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ, ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುತ್ತದೆ. ಅಪೊಸ್ತಲನಾದಂತ ಪೌಲನು ಈ ರೀತಿಯಾಗಿ ಉಚ್ಚಾರಣೆ ಮಾಡ್ತಾ ಇದ್ದಾರೆ, ನಾನು ಬಾಲಕನಾಗಿದ್ದಾಗ
ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದ್ರೆ, ಅಪೊಸ್ತಲನಾದಂತ ಪೌಲನು 2 ಸ್ಟೇಜ್ ಬಗ್ಗೆ ಹೇಳ್ತಾ ಇದ್ದಾನೆ, 2 ಹಂತ. ಮೊದಲನೇ ಹಂತ ಯಾವಂತೆ? ಯಾವುದು ಮೊದಲನೇ ಹಂತ? ಬಾಲಕರು. ಈಗ ಅದಕ್ಕೆ ಪಾಸ್ಟರ್ ಏನ್ ಮಾಡಿದ್ರು, ಈ ಬಾಲಕರಿಗೆ, ಚಿಕ್ಕ ಮಕ್ಕಳಿಗೆ ದೊಡ್ಡ ವಾಕ್ಯ ಕಷ್ಟ. ಅದಕ್ಕೆ ಏನ್ ಹೇಳಿದ್ರು, ನೀವು ಅಲ್ಲಿ ಹೋಗ್ಬಿಡಿ, ಅಲ್ಲಿ ನಿಮ್ಗೆ ಚಿಕ್ಕ ಮಕ್ಕಳ ವಾಕ್ಯ ಸಿಗುತ್ತೆ. ಅದಕ್ಕೆ ಅಪೊಸ್ತಲನಾದಂತ ಪೌಲನು ಹೇಳ್ತಾನೆ, ನಾನು ಬಾಲಕನಾಗಿದ್ದಾಗ ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದನು, ಈಗ ಏನಾಗಿದ್ದೇನೆ, ನಾನು ಪ್ರಾಯಸ್ಥನಾಗಿದ್ದೇನೆ. ಅಪೊಸ್ತಲನಾದಂತ ಪೌಲನು ಬಾಲಕರ ಕುರಿತು ಮತ್ತೆ ಪ್ರಾಯಸ್ಥರದ ಕುರಿತು ಹೇಳ್ಬೇಕಾದ್ರೆ ಇದು ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ. ಯಾವುದು ಗ್ಯಾಪ್? ಯಾವುದು ಗ್ಯಾಪ್? ಹೇಳಿ. ಯೌವನಸ್ಥರು ಯಾರಂತೆ? ಎಲ್ಲರೂ ಯೌವನ ಪ್ರಾಯದಲ್ಲಿ ಬರ್ತೀವ ಇಲ್ವಾ? ಚಿಕ್ಕ ಮಕ್ಕಳಾಗಿ ಹಂಗೆ ಹೋಗ್ತೀವ? ಎಷ್ಟು ಜನ ಇನ್ನು ಚಿಕ್ಕ ಮಕ್ಕಳಾಗೆ ಇದ್ದೀರಾ? ದೇವರ ವಾಕ್ಯ ಹೇಳುತ್ತೆ, ಪರಲೋಕದ ವಿಷಯದಲ್ಲಿ ಇನ್ನು ಚಿಕ್ಕ ಮಕ್ಕಳು, ಶಿಶು ಭಾವದವರಾಗಿರ್ಬೇಕು. ಭಾವ ಶಿಶುಗಳಾಗಿದೆ ಅಂತ ಹೇಳಿಲ್ಲ, ಶಿಶು ಭಾವ. ಶಿಶು ಭಾವ ಅಂದ್ರೇನು? ಪಕ್ಕದಲ್ಲಿ ಮನೆಯಲ್ಲೇನು ಭಾವ ಅಲ್ಲ. ಈ ಭಾವ ಯಾವುದು ಗೊತ್ತಾ? ಅದರ ರೀತಿ ಅಂದ್ರೆ ಅದನ್ನ ಅನುಸರಿಸಿ ನಡೆಯುವಂಥದ್ದು ಶಿಶು ಭಾವ. ಈ ಬಾಲಕನ ಸುಖ ದುಃಖಗಳನ್ನು ಅನುಭವಿಸುತ್ತಿದ್ದಂತ ಅಪೊಸ್ತಲನಾದಂತ ಪೌಲನು ಈಗ ಬಾಲಕರು ಮತ್ತೆ ಪ್ರಾಯಸ್ಥರು ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಮಧ್ಯದಲ್ಲಿರುವಂತಹ ಒಂದು ಅನುಭವ. ಯಾವ ಅನುಭವ? ಯೌವನಸ್ಥರ ಅನುಭವ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಎಲ್ಲರೂ ಸಹ ಭಾವ ಚಿಕ್ಕ ಮಕ್ಕಳಾದ ಮೇಲೆ ನೆಕ್ಸ್ಟ್ ಯೌವನಸ್ಥರಾಗ್ತಾರೆ. ಈ ಯೌವನ ಪ್ರಾಯದಲ್ಲಿ ನಾವು ಯಾವ ರೀತಿ ಇರಬೇಕು, ಯೌವನ ಪ್ರಾಯದಲ್ಲಿರುವಂತಹ ಸಮಯದಲ್ಲಿ ನಮ್ಮ ಜೀವಿತ ಹೇಗಿರಬೇಕು ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಕೆಲವೊಂದು ಕಾರ್ಯದ ಕುರಿತು ಹೇಳುತ್ತಿರುವಂತದ್ದಾಗಿದ್ದೇನೆ. ಇಲ್ಲಿ ಒಂದು ವಾಕ್ಯ ನೋಡ್ಕೊಳ್ಳೋಣ. ಇಬ್ರಿಯರ ಗ್ರಂಥ 5ನೇ ಅಧ್ಯಾಯ 13ನೇ ವಚನ. ಇಬ್ರಿಯರ ಗ್ರಂಥ 5ನೇ ಅಧ್ಯಾಯ 13ನೇ ವಚನ. ಆರು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಯಾರಿಗೋಸ್ಕರ? ಚಿಕ್ಕ ಮಕ್ಕಳಿಗೆ ಗಟ್ಟಿಯಾದ ಆಹಾರ ಕೊಡ್ತಾರ? ಇಲ್ಲ. ಚಿಕ್ಕ ಮಕ್ಕಳಿಗೆ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಊಟ ಮಾಡಿಸ್ಬೇಕಾದ್ರೆ ಮಾಂಸ ಕೊಡಲ್ಲ. ಯಾಕೆ ಕೊಡಲ್ಲ? ಗಟ್ಟಿಯಾದಂತ ಆಹಾರ. ಈ ಚಿಕ್ಕ ಮಕ್ಕಳು ಮಾಂಸ ತಿಂದ್ರೆ ಒಂದು ವೇಳೆ ಅಜೀರ್ಣ ಆಗ್ಬೋದು, ಇಲ್ಲಾಂದ್ರೆ ತೊಂದರೆ ಆಗ್ಬೋದು ಅಂತ ತಂದೆ ತಾಯಿಗಳು ಏನ್ ಮಾಡ್ತಾರೆ, ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಮಾಂಸ ತಗೊಂಡು ಅವ್ರ ಬಾಯಲ್ಲಿ ಹಾಕೋದು, ಚೆನ್ನಾಗಿ ಆಗುದು, ನಿಜ ಮಾಡ್ತಾ ಇದ್ದಾರೆ. ಆಮೇಲೆ ಮಕ್ಕಳಿಗೆ ಉಳಿಸ್ತಾರೆ. ಯಾಕೆ? ಇದು ಗಟ್ಟಿಯಾದದ್ದು. ಇಲ್ಲಿ ಅಪೊಸ್ತಲನಾದಂತ ಪೌಲನು ಏನ್ ಹೇಳ್ತಾ ಇದ್ದಾರೆ, ಮತ್ತೆ ಓದಿ, ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದಂತ ಆಹಾರವು ಪ್ರಾಯಸ್ಥರಿಗೋಸ್ಕರ. ಹಲ್ಲೆಲೂಯ. ಯಾರಿಗೋಸ್ಕರ? ಪ್ರಾಯಸ್ಥರಿಗೋಸ್ಕರ. ಅಂದರೆ ಯಾವುದಂತೆ ಆಹಾರ? ಜ್ಞಾನ ಇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡ್ರೆ ಯೌವನಸ್ಥನಿಗೆ ಗೊತ್ತು, ಜ್ಞಾನ ಬುದ್ಧಿ ವಿವೇಕ ತಿಳುವಳಿಕೆ ಇರೋದ್ರಿಂದ ತನ್ನನ್ನ ತಾನು ಶಿಕ್ಷಿಸಿಕೊಂಡು ಇದು ಒಳ್ಳೆಯದು, ಅದು ಕೆಟ್ಟದ್ದು, ಭೇದವನ್ನು ತಿಳಿದವರಿಗೋಸ್ಕರ. ಹಲ್ಲೆಲೂಯ. ಇದು ಚಿಕ್ಕ ಮಕ್ಕಳು ಗೊತ್ತಾಗಲ್ಲ. ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಬೆಂಕಿ ಹೋಗ್ತಿದ್ರೆ ಆ ಬೆಂಕಿ ಎತ್ತಪ್ಪ ಅಂತ ಏನ್ ಮಾಡುತ್ತೆ? ಅಮ್ಮವ್ರೆ ಏನ್ ಮಾಡುತ್ತೆ ಮಗು? ಚಿಕ್ಕ ಮಗು
ಜ್ಞಾನೋಕ್ತಿಯಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿ ವಾಕ್ಯ ಹೇಳುತ್ತದೆ, ಯೌವನಸ್ಥರೆಂದು ನಿನ್ನನ್ನು ಅಸಡ್ಡ ಮಾಡದ ಹಾಗೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ 5 ವಿಷಯ ಇಟ್ಕೊಂಡಿರಿ ನಿಮ್ಮ ಹತ್ರ. ಎಷ್ಟಿರ್ಬೇಕು? ಈ 5 ವಿಷಯ ಯಾವ್ಯಾವುದು? ಯೌವನಸ್ಥರು ಹೇಳಿ. ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ. ಇವುಗಳ ವಿಷಯದಲ್ಲಿ ನೀನೇ ಮಾದರಿ. ಇದು ಅಪೊಸ್ತಲನಾದಂತ ಪೌಲನು ನನ್ನೊಂದು ವಾಕ್ಯ ಬರೆಯಲ್ಪಟ್ಟಿದೆ. 127ನೇ ಕೀರ್ತನೆಯಲ್ಲಿ ಒಂದು ವಾಕ್ಯ ಹೇಳಿದೆ. ಅದೇನ್ ಹೇಳುತ್ತಂದ್ರೆ, ನೆಕ್ಸ್ಟ್ ಆ ವಾಕ್ಯಕ್ಕೆ ಹೋಗ್ತೀನಿ ನಾನು. ಯೌವನ ಪ್ರಾಯದಲ್ಲಿ ಹುಟ್ಟಿದಂತ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವಂತ ಅಂಬುಗಳು ಅಂತ. ಆಯುಧ, ಅಂಬು ಅಂದ್ರೆ ಏನು? ಆಯುಧ. ಈ ಆಯುಧನ ಹೆಂಗ್ ಬೇಕಾದ್ರೆ ನಾವು ಉಪಯೋಗಿಸ್ಕೊಳ್ಬೋದು. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವತ್ತಿನ ದಿವಸದಲ್ಲಿ ಟೆರರಿಸ್ಟ್ಗಳು ಯಾವ ಟಾರ್ಗೆಟ್ ಇಟ್ಟಿದ್ದಾರೆ? ಯಾರು ಬೇಕು ಅವ್ರಿಗೆ? ಯವನಸ್ಥರೇ ಬೇಕು. ಕಳೆದ ದಿವಸಗಳಲ್ಲಿ ಒಂದು ಘಟನೆ ನಡೀತು. ತಮಿಳುನಾಡು ಪ್ರಾಂತ್ಯದಲ್ಲಿ ಒಂದು ಘಟನೆ ಏನ್ ನಡೀತು ಎಂಬುದನ್ನು ನೋಡುವಾಗ, ಅಲ್ಲಿ ಎಲೆಕ್ಷನ್ ನಡೀತು. ಅಲ್ಲಿ ಎಲೆಕ್ಷನ್ ಅಲ್ಲಿ ಇಡೀ ಚರಿತ್ರೆ 78 ವರ್ಷಗಳ ಕಾಲ ನಡೆದೇ ಹೋದಂತ ಘಟನೆ ಈಗ ನಡೀತು. ಯಾಕೆ ಈ ರೀತಿ ನಡೀತು? ಕಾರಣ ಯಾರು ಗೊತ್ತಾ? ಯಾರಲ್ಲಿ? ನಿಮ್ಮಂತ ಯೌವನಸ್ಥರು. ಯೌವನಸ್ಥರು ಮನಸ್ಸು ಮಾಡಿದ್ರೆ ಚರಿತ್ರೆನ ಬದಲಾವಣೆ ಮಾಡಬಹುದು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಪ್ರಭಾವಶಾಲಿಗಳಾಗಿ ಉಪಯೋಗಿಸಕ್ಕೆ ಇಷ್ಟಪಡ್ತಾರೆ. 78 ವರ್ಷಗಳ ಕಾಲದ ಚರಿತ್ರೆ ತಮಿಳುನಾಡಲ್ಲಿ 2 ಭಾಗಗಳು ಮಾತ್ರ. 2 ಏನಂತಾರೆ? ಕಕ್ಷಿಗಳೇನಂತಾರೆ? ಪಕ್ಷಗಳು. ಈ 2 ಪಕ್ಷಗಳು ಮಾತ್ರ ಅಧಿಕಾರಕ್ಕೆ ಬರ್ತಾ ಇತ್ತು. ಆದ್ರೆ ಕಳೆದ ವರ್ಷ ಏನಾಯ್ತು? ಕಳೆದ ದಿವಸ ಯಾಕೆಂದ್ರೆ ಕಾರಣ, ಕಡೆ ಸಾರಿ 25 ಲಕ್ಷ ಯೌವನಸ್ಥರು ವೋಟ್ ಹಾಕೋದಕ್ಕೆ ಅಧಿಕಾರ ಸಿಕ್ತು. ಎಷ್ಟು ಜನಕ್ಕೆ? 25 ಲಕ್ಷ ಜನರಿಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸರಿ ಯಾವುದು, ತಪ್ಪು ಯಾವುದು ತಿಳಿದುಕೊಳ್ಳುವಂತ ಅರಿವಿರುವಂತವರಿಗೆ ಅವರಿಗೆ ಒಂದು ಚಾನ್ಸ್ ಸಿಕ್ತು. ಏನ್ ಮಾಡಿದ್ರು? 78 ವರ್ಷದ ಕೋಟೆ ಮುಂದುವರಿತು. ನಿಮ್ಮ ಕೈಯಲ್ಲಿದೆ, ಯೌವನಸ್ಥರ ಕೈಯಲ್ಲಿದೆ. ನಾನಿಲ್ಲಿ ರಾಜಕೀಯ ಮಾತಾಡಕ್ ಬಂದಿಲ್ಲ, ಅದು ಆದಂತ ನಿಜ ಸಂಗತಿ. ಯೌವನಸ್ಥರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಸಾಧಿಸ್ತಾರೆ. ಅದಕ್ಕೆ ಈ ಟೆರರಿಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯೌವನಸ್ಥರನ್ನ ಇಟ್ಕೊಳ್ತಾರೆ, ಬ್ರೈನ್ ವಾಶ್ ಮಾಡ್ತಾರೆ. ಹಿಂಗೆ ನಾವು ಜಿಹಾದ್ಗೋಸ್ಕರ ನಿಲ್ಲಬೇಕು, ನಮ್ಮ ಅಲ್ಲಾಹ್ಗೋಸ್ಕರ ನಿಲ್ಲಬೇಕು ಅಂತ ಅವರು ಬ್ರೈನ್ ವಾಶ್ ಮಾಡ್ತಾರೆ. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ? ಈ ಯೌವನ ಪ್ರಾಯದಲ್ಲಿರುವಂತವರು ನಿಮ್ಮಲ್ಲಿ 5 ಗುಣಗಳಿದ್ರೆ ನೀವು ಯಾವ ಹಂತಕ್ಕೆ ಹೋಗ್ತೀರಾ ಅಂತ ಹೇಳ್ತೀರಿ. ಇಲ್ಲಿ ಒಬ್ಬರು ಎಕ್ಸಾಂಪಲ್ ತಗೊಳ್ತೀನಿ, ಒಬ್ಬರ ಒಂದು ಉದಾಹರಣೆ ತಗೊಳ್ತೀನಿ. ಅವ್ರ ಬಗ್ಗೆ ನಾವು ಡೀಪ್ ಕಲಿಬೇಕಾಗಿದೆ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ಯೌವನಸ್ಥನೆಂದು ನೀನನ್ನು ಯಾರು ತಿರಸ್ಕಾರ ಮಾಡಬಾರದು, ಅಸಡ್ಡೆ ಮಾಡದ ಹಾಗೆ ನಡೆ, ನುಡಿ, ಪ್ರೀತಿ, ಶುದ್ಧತ್ವ, ನಂಬಿಕೆ ಇವುಗಳ ವಿಷಯದಲ್ಲಿ ನೀನೇ ಮಾದರಿ. ಮತ್ತೊಬ್ಬರಿಗಿಂತ ಮುಂಚೆ ನೀನು ಮಾದರಿಯಾಗಿರ್ಬೇಕು ದೇವರು. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಅಪೊಸ್ತಲರ ಕೃತ್ಯಗಳನ್ನು ನಾವು ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳಲ್ಲಿ ಅದಕ್ಕೆ ಮುಂಚಿತವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಕೀರ್ತನೆ ಗ್ರಂಥ 127:4 ಯಾರನ್ನು ಓದಿ. ಯೌವನದಲ್ಲಿ ಹುಟ್ಟಿದಂತ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವಂತ ಅಂಬುಗಳಂತಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ಇಲ್ಲಿ ತಂದೆ ತಾಯಿಗಳು ನಿಮಗೆ ಮಕ್ಕಳಿದ್ದಾರೆ, ಯೌವನ ಪ್ರಾಯದ ಮಕ್ಕಳಿದ್ದಾರೆ? ಕೈ ಎತ್ತಿ. ನಿಮ್ ಎಲ್ಲರ ಕೈಯಲ್ಲಿ ದೇವರು ಒಂದು ಅಂಬು ಕೊಟ್ಟಿದ್ದಾರೆ. ಏನದು ಅಂಬು ಅಂದ್ರೆ? ಒಂದು ಆಯುಧ ಇದೆ. ಆ ವೆಪನ್ ನೀವು ಹೆಂಗ್ ಬೇಕಾದ್ರೂ ತಿರುಗಿಸ್ಬೋದು. ಒಳ್ಳೆ ಮಾರ್ಗಕ್ಕಾದ್ರೂ ತಿರುಗಿಸ್ಬೋದು, ಕೆಟ್ಟ ಮಾರ್ಗಕ್ಕಾದ್ರೂ ತಿರುಗಿಸ್ಬೋದು. ಅದು ನಿಮ್ಮ ಕೈಯಲ್ಲಿದೆ. ಆ ದಿವಸಗಳಲ್ಲಿ ಅಪೊಸ್ತಲರಾದಂತ ಸಭೆಯಲ್ಲಿ ಇದ್ದಂತ ಒಂದು ಆಯುಧದ ಬಗ್ಗೆ ನಾನು ಮಾತನಾಡಲು ಇಷ್ಟಪಡುವಂತನಾಗಿದ್ದೇನೆ. ದೇವರ ವಾಕ್ಯದಲ್ಲಿ ನೋಡುವಂತ ಸಮಯದಲ್ಲಿ ಅಪೊಸ್ತಲರಾದ ಪೌಲನ
ಆದಿಸಭೆ ಪ್ರಾರಂಭವಾಯಿತಲ್ಲ, 12 ಜನ ಶಿಷ್ಯರಿದ್ರಲ್ಲ, ಈ 12 ಜನ ಶಿಷ್ಯರೇ ಅಪೊಸ್ತಲರು. ಯಾರು? ಆದಿಸಭೆ ಪ್ರಾರಂಭವಾದಾಗ ಯೇಸು ಸ್ವಾಮಿ ಶಿಷ್ಯರನ್ನ ಇಟ್ಕೊಂಡಿದ್ರ ಇವರೇ ಅಪೊಸ್ತಲರು. ಅವ್ರ ಬಗ್ಗೆ ಅವ್ರ ಹೆಸರೆಲ್ಲ ಗೊತ್ತಲ್ಲ. ಎಷ್ಟು ಜನ ಶಿಷ್ಯರು? 12 ಜನ ಶಿಷ್ಯರು. ಈ 12 ಜನ ಶಿಷ್ಯರು ಯೇಸು ಕ್ರಿಸ್ತನು ಮರಣ ಹೊಂದಿ ಪುನರುತ್ಥಾನವಾಗಿ ಆತನು ಪರಲೋಕಕ್ಕೆ ಹೋದ ನಂತರ ಸೇವೆಯನ್ನು ಮತ್ತೆ ಪ್ರಾರಂಭಿಸಿದಂತ ಶಿಷ್ಯರು. ನೀವು ಅಪೊಸ್ತಲರ ಕೃತ್ಯಗಳನ್ನು ನೋಡುವಂತ ಸಮಯದಲ್ಲಿ 1ನೇ ಅಧ್ಯಾಯದಲ್ಲಿ ಆ ದಿವಸಗಳಲ್ಲಿ ಅವರು ಕಾಯ್ಕೊಂಡಿರುವಂತಹ ಸಮಯದಲ್ಲಿ ಪರಿಶುದ್ಧಾತ್ಮನ ಪಡ್ಕೊಂಡು ಆ ಪರಿಶುದ್ಧಾತ್ಮನ ಬಲ ಹೊಂದಿ ಅವರು ಹೋಗಿ ಸೇವೆ ಮಾಡುವುದಕ್ಕೆ ಹೋದ್ರು ಎಂಬುದಾಗಿ ನೋಡ್ತೇವೆ. ಅದರಲ್ಲಿ ಒಬ್ಬ ವ್ಯಕ್ತಿ ಕಡಿಮೆ ಆಗಿದ್ದನ್ನು 12 ಜನದಲ್ಲಿ ಕಡಿಮೆ ಆದಂತ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಳುವುದಕ್ಕೆ 120 ಜನ ಸೇರಿ ಬಂದಿದ್ದರು. ಆ 120 ಜನದಲ್ಲಿ ಒಬ್ಬನು ಮತ್ತಿಯನ್ನು ಆರಿಸಲ್ಪಟ್ಟರು. 12 ಜನ ಮತ್ತೆ 2ನೇ ಅಧ್ಯಾಯದಲ್ಲಿ ನೋಡುವಂತ ಸಮಯದಲ್ಲಿ ಪರಿಶುದ್ಧಾತ್ಮ ಬಂದಾಗ ಆ ಪಂಚಶತಮ ಹಬ್ಬದ ದಿವಸದಲ್ಲಿ 12 ಜನ ಅಪೊಸ್ತಲರು ಎದ್ದು ನಿಂತುಕೊಂಡು ಸ್ವಾರ್ಥ ಸೇವೆ ಮಾಡಿದಾಗ 3,000 ಜನರು ರಕ್ಷಣೆ ಹೊಂದಿ ದೀಕ್ಷಾ ಸ್ಥಾನ ತೆಗೆದುಕೊಂಡರು ಎಂಬುದಾಗಿ ನೋಡ್ತೇವೆ. ಅದಾದ ನಂತರ 3ನೇ ಅಧ್ಯಾಯದಲ್ಲಿ ನೋಡುವಂತ ಸಮಯದಲ್ಲಿ ಹುಟ್ಟುಗುಂಟನ ಕುರಿತು ಅನೇಕ ಸಂಗತಿಗಳು ನಾವು ನೋಡ್ತೇವೆ. ಅವರು ಸ್ವಸ್ಥ ಮಾಡಿದಂತ ಕಾರ್ಯಗಳು. ಈ ರೀತಿ ಅಪೊಸ್ತಲರು ಕೆಲವೊಂದು ಕಾರ್ಯಗಳನ್ನು ಮಾಡ್ತಾ ಬರುವಂತ ಸಮಯದಲ್ಲಿ ನೀವು ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 6ನೇ ಅಧ್ಯಾಯಕ್ಕೆ ಬಂದಂತ ಸಮಯದಲ್ಲಿ ಅಲ್ಲಿ ಸಭೆಯಲ್ಲಿ ಒಂದು ಬಿರುಕು ಉಂಟಾಯಿತು. ಯಾವ ಬಿರುಕು ಎಂಬುದಾಗಿ ನೋಡುವಂತ ಸಮಯದಲ್ಲಿ ನಾವು ಉಪದೇಶವನ್ನು ಮಾಡುತ್ತಿರುವುದನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದನ್ನು ತಕ್ಕದ್ದಲ್ಲ ಎಂಬುದಾಗಿ ಆಲೋಚನೆ ಮಾಡಿ ಅಲ್ಲಿ ಸೇವೆಗೋಸ್ಕರ ಅಂತ ಕೆಲವೊಂದು ನೇಮಿಸಿದ್ರು. ಬೇರ್ಪಡಿಸಲ್ಪಟ್ಟು ಅಲ್ಲಿ ಸೇವೆಗೋಸ್ಕರ ಬೇರ್ಪಡಿಸಲ್ಪಟ್ಟಂತ ಸಮಯದಲ್ಲಿ ಅದರಲ್ಲಿ ಒಬ್ಬ ವ್ಯಕ್ತಿಯಾದಂತವನು 1ನೇದವನು 6ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯದ ಪೂರ್ತಿ ಚರಿತ್ರೆ ಒಂದೇ ಸ್ಟೆಫನನ ಕುರಿತು ನಾವು ನೋಡುವಂತದ್ದಾಗಿದೆ. ಈ ಸ್ಟೆಫನನ ಚರಿತ್ರೆ ಪ್ರಾರಂಭವಾದಾಗ ಅದರಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ್ನ ನಾನು ಏನಂತ ಕರಿತೀನಿ ಅಂದ್ರೆ ಈಸ್ ಎ ಕಿಂಗ್ ಮೇಕರ್ ಅಂತ ಕರಿತೀನಿ. ಕಿಂಗ್ ಮೇಕರ್ ಅಂದ್ರೆ ಯಾರು? ಕಿಂಗ್ ಮೇಕರ್ ಅಂದ್ರೆ ರಾಜ್ಯನ ವಹಿಸಿಕೊಂಡವನು. ಅವನು ಏನ್ ಹೇಳ್ತಾನೆ ಅದೇ ನಡೆಯುತ್ತೆ. ದೇವರ ವಾಕ್ಯ ಭಾಗದಲ್ಲಿ ನೋಡೋಣ. ಎಲ್ಲಿ ಅದು? 7ನೇ ಅಧ್ಯಾಯ 58ನೇ ವಚನ ಯಾರಾದರೂ ಓದಿ. ಅವನ ಮೇಲೆ ಬಿದ್ದು ಅವನನ್ನು ಅಂದ್ರೆ ಸ್ಟೆಫನನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದನು. ಕೇಳಿಸ್ಕೊಳ್ಳಿ, ಈಗ ಯಾರ್ಯಾರೆಲ್ಲ ಸ್ಟೆಫನನನ್ನು ಕೊಲ್ಲಬೇಕೆಂಬುದಾಗಿ ಕರಕೊಂಡು ಊರ ಹೊರಗೆ ಹೋಗಿ ಕಲ್ಲೆಸೆದು ಅವನ ಕೊಂದ್ರಲ್ಲ, ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಸಾಕ್ಷಿಯವರು ಅವರು ಹಾಕಿಕೊಂಡಿದ್ದಂತ ಬಟ್ಟೆಗಳನ್ನ ತೆಗೆದುಕೊಂಡು ಯಾರದು ಈಸ್ ದ ಕಿಂಗ್ ಮೇಕರ್. ಅವನೇ ಕಿಂಗ್. ಎಂತ ಕಿಂಗ್? ಕ್ರಿಸ್ತ ವಿರೋಧಿಯಾದಂತ ಕಿಂಗ್. ಯಾರೆಲ್ಲ ಯೇಸು ಸ್ವಾಮಿಯ ಹೆಸರು ಹೇಳ್ತಾರೋ ಅವರು ಎಲ್ಲರೂ ಸೆರೆಮನೆಯೊಳಗೆ ಹಾಕುವಂತ ಕಿಂಗ್ ಮೇಕರ್. ಅವನೇ ಯೌವನಸ್ಥ. ಈ ಯೌವನಸ್ಥ ಎಂತ ವ್ಯಕ್ತಿ ಆಗಿದೆ ಅಂತ ಹೇಳಿದ್ರೆ ಗಲಾತ್ಯ ಪತ್ರಿಕೆಯಲ್ಲಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಬಂದಾಗ ನಿಮಗೆ ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಯಾರಾದರೂ ಓದಿ. ನಾನು ಯೆಹೂದ್ಯ ಮತದಲ್ಲಿ ಇದ್ದಾಗ ನನ್ನ ನಡತೆ ಎಂತದೆಂದು ನೀವು ಕೇಳಿದ್ದೀರಿ. ನಾನು ದೇವರ ಸಭೆಯನ್ನು ಅತ್ಯಂತವಾಗಿ ಹಿಂಸೆಪಡಿಸಿ ಹಾಳು ಮಾಡುತ್ತಿದ್ದೆನು. ಕೇಳಿಸ್ಕೊಳ್ಳಿ, ನಾನು ನನ್ನ ಪಿತೃಗಳಿಂದ ಬಂದಂತ ಸಂಪ್ರದಾಯ
ಸೊಲೊಮೋನನ್ನ ದೇವ್ರು ಏನ್ ಮಾಡಿದ್ರು, ಅಲ್ಲಿಂದ ರಾಜಸ್ಥಾನದಿಂದ ತೆಗೆದಾದ್ಮೇಲೆ ಯಾರು ರಾಜ ಆಗ್ತಾರೆ ಎಂಬುದಾಗಿ ಯೋಚನೆ ಮಾಡ್ಬೇಕಂದ್ರೆ ಒಬ್ಬ ದರ್ಶಿ ಅಂದ್ರೆ ಒಬ್ಬ ದೇವದರ್ಶಕನು ಬಂದು ಏಹುನ ಕರೆದು ಹೇಳ್ತಾನೆ, ನಿನ್ನ ದೇವರು ಇಲ್ಲಿ ಅರಸನಾಗಿ ಮಾಡ್ತಾ ಇದ್ದಾರೆ. ಏನೇ ಹೊರಟೋದ್ಮೇಲೆ ಏನಾಯ್ತು ಗೊತ್ತಾ, ಅಲ್ಲಿನ ಜನಗಳೆಲ್ಲ ಕರೆದ್ರು. ಅವ್ನು ಏನ್ ಹೇಳಿದ್ರು ಅವ್ನು ಹೇಳಿದ್ರೆ ಅವನೇನೋ ಉಚಿತ ಮಾತಾಡ್ತಾನೆ, ಅಲ್ಲಿ ವಾಕ್ಯ ಹಂಗೆ ಇದೆ. ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ, ಇಲ್ಲ ದೇವ್ರು ಹೇಳ್ತಾರೆ ಅಂತ ನನ್ನ ರಾಜ ಮಾಡ್ತಾರೆ. ಹಂಗೆ ಹೇಳಿದ ತಕ್ಷಣ ಜನಗಳು ಏನ್ ಮಾಡಿದ್ರು ಗೊತ್ತಾ, ಎಲ್ಲ ತಮ್ಮ ಬಟ್ಟೆ ಬಿಚ್ಚೋರು ಕಾಲ್ಗಳಾಗ್ತದೆ. ಅಂದ್ರೆ ಅರ್ಥ ಏನ್ ಗೊತ್ತಾ, ಹಳೆ ಒಡಂಬಡಿಕೆಯ ಪದ್ಧತಿ ಪ್ರಕಾರ ಎಕ್ಸಾಂಪಲ್ ಆಗಿ ಯೇಸು ಸ್ವಾಮಿ ಅಲ್ಲಿ ಅರಸನಾಗಿ ಪ್ರವೇಶ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು, ನಮ್ಮ ಬಟ್ಟೆಗಳಾಗ್ತಾರೆ. ಇದು ಪದ್ಧತಿ ಏನಿತ್ತಂದ್ರೆ, ಇವನೇ ನಮ್ಗೆ ಅರಸ, ಇವನೇ ನಮ್ಗೆ ರಾಜ ಅಂದ್ರೆ ಅವ್ರ ಬಟ್ಟೆ ಬಿಚ್ಚಿ ಕಾಲಂತ ಇರ್ತಾರೆ, ಕಾಲ್ ಕೆಳಗಡೆ ಆಗ್ತಾ ಇದ್ರು. ಇದೇ ರೀತಿ ಅಪೊಸ್ತಲನಾದಂತ ಪೌಲನು ಅವನು ಬಂದಂತ ಸಮಪ್ರಾಯದಲ್ಲಿ ಇರುವಂತ ಎಲ್ಲರಿಗಿಂತಲೂ ಮತ ಆಸಕ್ತಿ. ಯಾವ ಮತ ಅದು? ಯಹೂದ್ಯ ಮತ. ಅದು ಯಹೂದ್ಯ ಮತ. ಎಂತ ಮತ ಗೊತ್ತಾ, ಇವಾಗಲೂ ಸಹ ನೀವು ಯೆರೂಸಲೇಮಿಗೆ ಹೋಗಿ ಯೇಸು ಸ್ವಾಮಿ ಅಂದ್ರೆ ಏನಂತಾರೆ ಯೇಸು ಸ್ವಾಮಿ ದೇವರಲ್ಲ. ಹೋಗಿ ಇಸ್ರೇಲ್ ಕೇಳಿ, ಯೇಸು ಸ್ವಾಮಿ ದೇವರಲ್ಲ, ಮೆಸ್ಸಿಯನು, ಮೆಸೆಂಜರ್, ದೇವರು ಬರ್ತಾರೆ, ಇನ್ನೂ ಕಾಯ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಹೋಗಿ ಆ ಗೋಡೆಗೆ ಹೋಗಿ ತಲೆ ಚಚ್ಕೊಂಡು ಬೇಗವಾ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಹೇಳ್ತಾರೆ. ಆದ್ರೆ ಇಲ್ಲಿ ಇವನು ಬಂದಾಯ್ತು, ಇವನೇ ನಮ್ಮ ಕಿಂಗ್, ನಮ್ಮ ಅರಸ ಅಂತ ಅವರು ಒಪ್ಕೊಂಡ್ರು. ಸಮಪ್ರಾಯದಲ್ಲಿ ಎಲ್ಲರಿಗಿಂತಲೂ ಅವರು ಬಹಳ ಆಸಕ್ತಿ ಇದೆ. ಆದುದರಿಂದಲೇ ಈ ಆಸಕ್ತಿ ಇದ್ದವನು ನೀವು ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಒಂದು ವಾಕ್ಯ ಗೊತ್ತಾಗುತ್ತೆ. 9ನೇ ಅಧ್ಯಾಯ 1ನೇ ವಚನ ಓದಿ. ಅದಕ್ಕಿಂತ ಮುಂಚೆ ಇನ್ನೊಂದು 8ನೇ ಅಧ್ಯಾಯ 1ನೇ ವಚನ ಓದಿ, ಅಲ್ಲಿ ಸ್ವಲ್ಪ ನಮಗೆ ಸಹಾಯ ಆಗುತ್ತೆ. ಸೌಲನು ಅವನ ಕೊಲೆಗೆ ಸಂಬಂಧಿಸುವನಾಗಿದ್ದನು. ದೊಡ್ಡ ಹಿಂಸೆ ಇವನ ದೆಸೆಯಿಂದ ಉಂಟಾಯಿತು. 9ನೇ ಅಧ್ಯಾಯ 1ನೇ ವಚನ ಓದಿ. ಈಗ ಸೌಲನು ಇನ್ನೂ ಕರ್ತನ ಶಿಷ್ಯರ ಮೇಲೆ ರೌದ್ರವುಳ್ಳವನಾಗಿ ಬೆದರಿಕೆಯ ಮಾತುಗಳನ್ನು ಆಡುತ್ತಾ ಅವನನ್ನು ಸಂಹರಿಸಬೇಕೆಂದು ನೀವು ಮನೆಯಲ್ಲಿ ಕೂತ್ಕೊಂಡು ಓದ್ಕೊಳ್ಳಿ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನ ತನಕ ನೋಡುವಾಗ ಯಾವ ವ್ಯಕ್ತಿ ಯೇಸು ಸ್ವಾಮಿಯ ಭಕ್ತರಿಗೆ ತೊಂದರೆ ಕೊಡಬೇಕೆಂಬುದಾಗಿ ಬಂದನು, ಅದೇ ವ್ಯಕ್ತಿನ ದೇವರು ಎನ್ಕೌಂಟರ್ ಮಾಡಿ ದೇವರು ಹೇಳಿದ ಒಂದೇ ಒಂದು ಪದ 15ನೇ ವಚನ ಓದಿ. ಅದೇ ಇಂಪಾರ್ಟೆಂಟ್ ಆಗಿ ಏನ್ ಹೇಳ್ತಾರೆ, ಕರ್ತನು ಅವನಿಗೆ ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಆಯುಧ. ಯಾರಂದ್ರೆ ಈ ಯೌವನ ಪ್ರಾಯದಲ್ಲಿರುವಂತ ಸೌಲನ ದೇವರು ಏನ್ ಮಾಡಿದ್ರು, ಆಯುಧವಾಗಿ ಉಪಯೋಗಿಸಿ ಪ್ರಾರಂಭ. ಯಾವ ಆಯುಧ? ಸರ್ವಸಾಧಾರಣವಾದಂತ ಆಯುಧವಲ್ಲ, ಅದು ದೇವರೇ ನೇಮಿಸಿರುವಂತ ಆಯುಧ. ಈ ಆಯುಧ ಯಾರು ಎಂಬುದಾಗಿ ನೋಡುವಾಗ, ಯಾವಾಗ ಈ ಸೌಲನು ಎನ್ಕೌಂಟರ್ ಆದ್ನಲ್ಲ, ಎನ್ಕೌಂಟರ್ ಅಂದ್ರೆ ಏನು? ದೇವರಿಂದ ಮುಟ್ಟಲ್ಪಟ್ಟನಲ್ಲ, ಆಗ ಅವನ ಜೀವಿತ ಸಂಪೂರ್ಣವಾಗಿ ಬದಲಾವಣೆ. ಈ ಸಂಪೂರ್ಣವಾಗಿ ಬದಲಾವಣವಾದಂತ ಈ ಯೌವನಸ್ಥನ ಜೀವಿತವನ್ನು ಆಗ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಯಾವ ರೀತಿ? ನೀವು ದೇವರ ವಾಕ್ಯ ಭಾಗದಲ್ಲಿ ನೋಡುವಂತ ಸಮಯದಲ್ಲಿ ಇಲ್ಲಿ ಹೇಳುತ್ತೆ, 9ನೇ 26ನೇ ವಚನ ಓದಿ. ಅಲ್ಲಿ ಏನ್ ಹೇಳುತ್ತೆ ನೋಡಿ. ಅವನು ಯೆರೂಸಲೇಮಿಗೆ ಬಂದು ಶಿಷ್ಯರೊಳಗೆ ಸೇರಿಕೊಳ್ಳಬೇಕೆಂದು ನೋಡಿ ಆಲೋಚನೆ ಮಾಡ್ತಾ ಇದ್ದಾನೆ. ಅಪೊಸ್ತಲನಾದಂತ ಪೌಲನಾಗೋಕೆ ಮುಂಚೆ ಸೌಲನಾಗಿದ್ದಾನೆ. ಸೌಲನು ಯೌವನಸ್ಥನಾದಂತ ಸೌಲನು ಸ್ಟೆಫನನ ಸಾವಿಗೆ ಕಾರಣವಾದಂತವನು ಇಲ್ಲಿ ಶಿಷ್ಯರ ಜೊತೆ ಬಂದು ಸೇರ್ಬೇಕಂತ ಆಸೆ ಆಗ್ತಾ ಇದೆ. ಓದಿ. ಸೇರಿಕೊಳ್ಳಬೇಕು
ಸೇರಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದಾಗ ಅವನು ಅವರ ಜೊತೆ ಶಿಷ್ಯರ ಜೊತೆ ಸೇರಿಕೊಳ್ಳಬೇಕೆಂಬುದಾಗಿ ಪ್ರಯತ್ನ ಮಾಡಿದಾಗ ಎಲ್ಲರೂ ಅವನನ್ನು ಶಿಷ್ಯನೆಂದು ನಂಬದೆ ಅವನಿಗೆ ಭಯಪಟ್ಟರು. ಯಾಕಂದ್ರೆ ಇವನ ವಾಸ್ತವ ಏನಾಗಿದೆ? ಯಾವುದಕ್ಕೋಸ್ಕರ ದಮಸ್ಕಕ್ಕೆ ಬಂದಿದ್ದಾನೆ? ಶಿಷ್ಯರನ್ನು ಕೊಲ್ಲುವುದಕ್ಕೋಸ್ಕರ. ಯಾರ್ಯಾರು ಯೇಸು ಸ್ವಾಮಿನ ಹೆಸರೆತ್ತರ ಅವರನ್ನು ಕೊಲ್ಲುವುದಕ್ಕೋಸ್ಕರ. ಇಂಥವನ್ನ ಬದಲಾವಣೆ ಮಾಡಿದಂತ ದೇವರು ಈಗ, ನನ್ನ ವಾಕ್ಯದ ತಾತ್ಪರ್ಯ ಈಗ ಸ್ಟಾರ್ಟ್ ಆಗ್ತದೆ, ಒಂದು ಆಯುಧ ಇವನಿಗೋಸ್ಕರ ದೇವರು ಸಿದ್ಧ ಮಾಡಿದ್ರು. ಹಲ್ಲೆಲೂಯಾ. ಈಗ ಈ ಶಿಷ್ಯನಾಗಿದ್ದಾನೆ, ಈಗ ಇವನಿಗೆ ಮನಸ್ಸು ಮಾರ್ಪಡ್ತು, ಸಂಪೂರ್ಣವಾಗಿ ಬದಲಾವಣೆ ಉಂಟಾಗಿದೆ. ಈಗ ಶಿಷ್ಯರ ಬಳಿಗೆ ಒಡನಾಟಕ್ಕೆ ಹೋಗ್ತಾ ಇದ್ದಾನೆ, ಆದ್ರೆ ಯಾರನ್ನ ಸೇರಿಸ್ತಾ ಇಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯ ಭಾಗದಲ್ಲಿ ದೇವರು ಉಪಯೋಗಿಸಿದ ಇನ್ನೊಂದು ಆಯುಧ, ಈ ಅಪೊಸ್ತಲರ ಕೈಯಲ್ಲಿ ಒಂದು ಆಯುಧ ಇತ್ತಂತೆ. ಆ ಆಯುಧ ಯಾವುದು? ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 36ನೇ ವಚನ ತೆಗೆದು ಓದಿ. ಈ ಪ್ರಕಾರ ಮಾಡಿದವರೊಳಗೆ, ಈ ರೀತಿ ಮಾಡಿದವರೊಳಗೆ ಕುಪ್ರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಒಬ್ಬ ಮನುಷ್ಯ, ಅವನು ಲೇವಿಯನಾಗಿದ್ದನು, ಅವನ ಹೆಸರು ಯೋಸೇಫ. ಧೈರ್ಯದಾಯಕ ಎಂಬುದಾಗಿ ಹೆಸರು ಕೊಟ್ಟರು. ನನ್ನ ಇವತ್ತಿನ ವಾಕ್ಯ ಯಾವುದಂದ್ರೆ ಬಾರ್ನಬ ಬಗ್ಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಬಾರ್ನಬ ಯಾರು? ಇವನ ಚರಿತ್ರೆ ಏನು? ಇವನು ದೇವರ ವಾಕ್ಯದಲ್ಲಿ ಎಷ್ಟು ಪ್ರಭಾವಶಾಲಿಯಾದನು. ಆದರೆ ಯೌವನಸ್ಥನಾದಂತ ಈ ಬಾರ್ನಬನು ಅಂತ್ಯದಲ್ಲಿ ಮಾಡಿದಂತ ತಪ್ಪೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಯೌವನಸ್ಥರೇ, ಗಮನವಿಟ್ಟು ಕೇಳಿ. ಈ ದಿವಸದಲ್ಲಿ ನೀವು ಸಭೆಯಲ್ಲಿ ನೀವು ಒಪ್ಪಿಸಿಕೊಟ್ಟಿದ್ದೀರಾ. ದೇವರ ಮುಂದೆ, ಸಭೆಯವರ ಮುಂದೆ, ನಿಮ್ಮ ಸೇವಕರ ಮುಂದೆ, ಪರಲೋಕದಲ್ಲಿರುವಂತಹ ದೇವದೂತರ ಗಣಗಳ ಮುಂದೆ ನೀವು ಒಪ್ಪಿಸಿಕೊಟ್ಟಿದ್ದೀರಾ. ದೇವರ ವಾಕ್ಯದಲ್ಲಿ ಯಾವಾಗಲೂ ಜ್ಞಾಪಕಪಡಿಸ್ಕೊಳ್ಬೇಕು ಯಾವ್ದಂದ್ರೆ ಪ್ರಕಟಣೆ ಗ್ರಂಥ. ನಿನ್ನಲ್ಲಿರುವಂತ ಮೊದಲನೆಯ ಪ್ರೀತಿ ಜ್ಞಾಪಕ ಪಡಿಸ್ಕೋ ಎಂಬುದಾಗಿರುತ್ತೆ. ಯಾವುದು ಮೊದಲನೇ ಪ್ರೀತಿ? ಯಾವಾಗ ನೀವು ಕ್ರಿಸ್ತನ ನಾಮದಲ್ಲಿ ಡೆಡಿಕೇಟ್ ಮಾಡ್ತಿರಲ್ಲ, ನಿಮ್ಮನ್ನು ಒಪ್ಪಿಸಿಕೊಡ್ತಿರಲ್ಲ, ನಾನು ಕ್ರಿಸ್ತನಿಗೋಸ್ಕರ ಇದು ಮಾಡ್ತೀನಿ, ಇದು ಕಲ್ತಿದ್ದೀನಿ ಅಂತ, ಇವತ್ತು ನೀವು ಮಾಡಿದಂತ ಡೆಡಿಕೇಶನ್ ದೇವರು ನಿಮ್ಮ ಕುರಿತಾಗಿ ಇನ್ನೊಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ದಾನೆ. ಹಲ್ಲೆಲೂಯಾ, ಸಂತೋಷ ಅಲ್ವಾ? ನಮ್ಮ ಕುರಿತು ದೇವರೊಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ದಾನೆ. ನಿಮ್ಮ ಕುರಿತು ಇಲ್ಲಿಯ ತನಕ ಇದ್ದಂತ ಯೋಜನೆ ಬೇರೆ, ಆದ್ರೆ ದೇವರು ಇನ್ನೊಂದು ರೀತಿಯ ಯೋಚನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ನೀವೆಲ್ಲರೂ ಬಾಯಿಂದ ಅರಿಕೆ ಮಾಡಿದ್ದೀರಿ. ದೇವರ ವಾಕ್ಯದಲ್ಲಿ 9ನೇ ಅಧ್ಯಾಯ, ರೋಮಪತ್ರಿಕೆ 9ನೇ ಅಧ್ಯಾಯದಲ್ಲಿ 10ನೇ ವಚನ ಹೇಳುತ್ತೆ, ಅದೇನೆಂದರೆ ನೀನು ಯೇಸುವನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬುವುದರ ಮೂಲಕ ನಿನಗೆ ರಕ್ಷಣೆ. ನೀನು ಬಾಯಿಂದ ಈಗ ಅರಿಕೆ ಮಾಡಿದಾಯ್ತು. ಪ್ರತಿಯೊಬ್ಬರು ಯೌವನಸ್ಥರು ಅರಿಕೆ ಮಾಡಿದ್ದೀರಾ. ಈ ಜೀವಿತವನ್ನು ಸ್ವಲ್ಪ ನಾವು ದೃಷ್ಟಿಸಿ ನೋಡೋಣ. ಈ ಬಾರ್ನಬ ಯಾರು? 4ನೇ ಅಧ್ಯಾಯ 36ನೇ ವಚನದಲ್ಲಿ ಹೇಳುತ್ತೆ, ಇವನು ಒಬ್ಬ ಲೇವಿಯನು, ಕುಪ್ರ ದ್ವೀಪದಲ್ಲಿ ಹುಟ್ಟಿದಂತ ವ್ಯಕ್ತಿ. ಈ ಲೇವಿಯನಿಗೆ ಹೆಸರು ಯೋಸೇಫನು ಎಂಬುದಾಗಿ. ಆದ್ರೆ ಯಾಕೆ ಅಪೊಸ್ತಲರು ಇವನಿಗೆ ಬಾರ್ನಬ ಅಂತ ಕೊಟ್ಟರು? ಬಾರ್ನಬ ಅಂದ್ರೆ ಅರ್ಥ ಏನು? ಅನೇಕರು ಹೆಸರು ಇಟ್ಕೊಂಡಿರ್ತೀವಿ, ಹೆಸರಿಗೆ ಅರ್ಥನೇ ಇರಲ್ಲ. ಕೆಂಪಣ್ಣ ಅಂತ ಇಟ್ಕೊಂಡಿರ್ತೀವಿ, ಹೆಂಗಿರ್ತೀವಿ? ಕಪ್ಪಗಿರ್ತೀವಿ ಅಲ್ವಾ? ನಿಜ ತಾನೆ? ಒಳ್ಳೊಳ್ಳೆ ಹೆಸರುಗಳು, ಬಂಗಾರ ಅಂತ ಹೆಸರು ಇಟ್ಕೊಂಡಿರ್ತಾರೆ, ಅವ್ರ ಮೈ ಮೇಲೆ ಚೂರು ಬಂಗಾರ ಇರಲ್ಲ. ಇನ್ನು ಹೆಸರುಗಳು ಬಹಳ ಒಳ್ಳೊಳ್ಳೆ ಹೆಸರುಗಳಿದೆ, ಹೆಸರಿಗೆ ತಕ್ಕಂತೆ ನಡೆಯಲ್ಲ. ಇಲ್ಲಿ ಇವನಿಗೆ ಹೆಸರು ಯೋಸೇಫ. ಯೋಸೇಫ ಎಂಬುದಾಗಿ ಹೆಸರಿತ್ತು, ಆದ್ರೆ ಅವನಿಗೆ ಶಿಷ್ಯರು ಸೇರಿ ಕೊಟ್ಟಂತ ಹೆಸರು ಯಾವುದು? ಬಾರ್ನಬ. ಇವನ ಕುರಿತು ನಾವು ನೋಡುವಂತರಾಗಿನ ಅಪೊಸ್ತಲರ ಕೃತ್ಯಗಳಲ್ಲಿ ನೋಡೋಣ. ಇವನು ಏನ್ ಮಾಡ್ದ? ಅಪೊಸ್ತಲನಾದಂತ ಪೌಲನು ಶಿಷ್ಯರ ಬಳಿಗೆ ಸೇರ್ಬೇಕೆಂಬುದಾಗಿ ಆಸೆ ಪಟ್ಟಾಗ ಯಾರನ್ನ ಸೇರಿಸ್ಕೊಂಡಿಲ್ಲ. ಯಾಕೆ ಹೇಳಿ? ಹಿಂಸೆ ಪಡಿಸ್ತಿದ್ದವನು ಭಯ ಪಡ್ತಾ ಇದ್ರು. ಶಿಷ್ಯರಿಗೆ ಭಯ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 19ನೇ ವಚನ ಓದಿ. ಸ್ತೆಫನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದರಿ. ಈ ಸ್ತೆಫನನ ವಿಷಯದಲ್ಲಿ ನೋಡಿ, ನೀವು ಮನೆಯಲ್ಲಿ ಹೋಗಿ ಕೂತ್ಕೊಂಡು
ನೋಡ್ಕೊಂಡು ಓದ್ಕೊಳ್ಳಿ. 11ನೇ ಅಧ್ಯಾಯ 19ನೇ ವಚನ ಮತ್ತು 20ನೇ ವಚನ ಮತ್ತು 21ನೇ ವಚನ ಓದಿದ್ರೆ ಅಲ್ಲಿ ಏನಾಗಿತ್ತು ಎಂಬುದಾಗಿ ನೋಡುವಾಗ, ಸ್ಟೆಫನನನ್ನು ಕೊಂದವನು ಇವನೇ ಎಂಬುದಾಗಿ ಗೊತ್ತಾದಾಗ ಅವ್ರಿಗೆಲ್ಲರಿಗೂ ಭಯ. ಎಂತ ಭಯ? ಇವನು ಒಳಸಂಚು ಮಾಡಿ ನಮ್ಮನ್ನು ಕೊಲ್ಲೋಕ್ಕೋಸ್ಕರ ಬರ್ತಾ ಇದ್ದಾನ, ಇಂಥ ಭಯ. ಯಾರ ಬಗ್ಗೆ? ಸೌಲನ ಬಗ್ಗೆ. ಹಿಂದ್ಗಡೆ ಇರೋರಿಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಸೌಲನ ಬಗ್ಗೆ ಈ ರೀತಿ ಭಯ. ಈ ರೀತಿ ಭಯ ಇರಬೇಕಾದ್ರೆ 9ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 26ನೇ ವಚನ ಓದಿ. 9:26. ಅವನ ಯೆರೂಸಲೇಮಿಗೆ ಬಂದು ಯೆರೂಸಲೇಮಿಗೆ ಬಂದು ಶಿಷ್ಯರೊಳಗೆ ಸೇರಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದಾಗ ಎಲ್ಲರೂ ಅವನನ್ನು ಶಿಷ್ಯನೆಂದು ನಂಬದೆ ಅವನಿಗೆ ಭಯಪಟ್ಟರು. ಯಾಕಂದ್ರೆ ಶಿಷ್ಯ ಮಂಡಳಿಯರು ಎಲ್ಲರೂ ಏನ್ ಮಾಡ್ತಾರೆ? ಈ ಸೌಲ ಏನು ಒಳಸಂಚು ಮಾಡಿ ಸೇವೆನ ಒಡೆಯೋಕ್ಕೋಸ್ಕರ ಬರ್ತಾ ಇದ್ದಾರೆ. ಯಾರು ನಂಬಲಿಲ್ಲ, ಆದಿಸಭೆಯವರು ಅಪೊಸ್ತಲರು ಯಾರು ನಂಬಲಿಲ್ಲ. ಆದ್ರೆ ಮುಂದೆ ಓದಿ. ಆದರೆ ಬಾರ್ನಬನು ನಾನು ಪದೇ ನಿಮ್ಗೆ ಹೇಳ್ತೀನಿ. ನಾನು ಆದರೆ ಅಂದ್ರೇನು? ಮತ್ತೊಂದ್ಸರಿ ಹೇಳ್ಕೊಡ್ತೀನಿ. ಚರಿತ್ರೆ ಬದಲಾವಣೆ ಆಗುತ್ತೆ. ಎಲ್ಲೆಲ್ಲ ನಿಮ್ಮ ಬೈಬಲ್ ಅಲ್ಲಿ ಆದರೆ ಅಂತ ಬರುತ್ತೆ, ಒಂದು ರೆಡ್ ತಗೊಂಡು ರೌಂಡ್ ಮಾಡಿ ಅದು ಮೇಲಿರೋದನ್ನ ಓದಿ, ಅದು ಕೆಳಗಿರೋದನ್ನ ಓದಿ, ಎರಡು ಚರಿತ್ರೆ ಬದಲಾವಣೆ ಮಾಡುತ್ತೆ. ಇಲ್ಲಿ ಭಯ ಪಡ್ತಾ ಇದ್ದಾರೆ, ಇಲ್ಲಿ ಯಾವ ರೀತಿ ಇವರು ಸೇರಿಸ್ಕೊಳ್ಳೋದಂತ ಭಯ ಪಡ್ತಾ ಇದ್ದಾರೆ. ಆದ್ರೆ ಬಾರ್ನಬನು ಅವನನ್ನು ಬಾರ್ನಬ ಅವನ ಏನ್ ಮಾಡಿದಂತೆ? ಕೈ ಹಿಡಿದು ಅಪೊಸ್ತಲರ ಬಳಿಗೆ ಕರೆದುಕೊಂಡು ಬಂದು ಅವನು ದಾರಿಯಲ್ಲಿ ಕಂಡದ್ದನ್ನು ದಾರಿಯಲ್ಲಿ 9ನೇ ಅಧ್ಯಾಯದಲ್ಲಿ ಏನಾಯ್ತಲ್ಲ ಅದೆಲ್ಲ ಅಪೊಸ್ತಲರು ಹೇಳ್ತಾ ಇದ್ದಾರೆ. ಈ ಬಾರ್ನಬ ಯಾರು ಅಂದ್ರೆ ಕಿಂಗ್ ಮೇಕರ್ ಆಗಿದ್ದಂತ ಸೌಲನ್ನ ಈ ಸಭೆಗೆ ಪರಿಚಯ ಮಾಡಿದವನೇ ಬಾರ್ನಬ. ಈ ಬಾರ್ನಬನ ಕುರಿತು ಕೆಲವೊಂದು ಸಂಗತಿ ನೋಡೋಣ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನ ತನಕ ನೋಡುವಂತ ಸಮಯದಲ್ಲಿ ಅಲ್ಲಿ ಹೇಳುತ್ತೆ, ಸ್ಟೆಫನನ ಭಯದಿಂದ ಜೀವಿಸ್ತಾ ಇದ್ರು. ಸ್ಟೆಫನನ ಸಾವು ಇವನ ಮುಖಾಂತರನೇ ಆಯ್ತು, ಹೆಂಗಿರನ್ನ ನಾವು ಸೇರಿಸ್ಕೊಳ್ಳೋದು ಎಂಬುದಾಗಿ ಭಯ ಪಡ್ತಿರುವಂತಹ ಸಂದರ್ಭದಲ್ಲಿ 22ನೇ ವಚನ ಇವರ ವಿಷಯವಾದಂತಹ ವರ್ತಮಾನವು ಯೆರೂಸಲೇಮಿನಲ್ಲಿರುವ ಸಭೆಯವರ ಕಿವಿಗೆ ಬಿದ್ದಾಗ ಅವರು ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಕಳುಹಿಸ್ತಾ ಇದ್ದಾರೆ. ನೀವು ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ ತೆಗೆದು ಓದಿದ್ರೆ ಅಂತಿಯೋಕ್ಯದಲ್ಲಿ ನಡೆದಂತ ಸೇವೆ ಬಗ್ಗೆ ಮುಂದೆ ನಾವು ನೋಡುವಂತವಾಗಿಲ್ಲ. ಇಲ್ಲಿ ಆ ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಕಳಿಸ್ತಾ ಇದ್ದಾರೆ. ಓದಿ ಸಿಸ್ಟರ್. ಈಗ ಅವನು ಎಂತವಂತೆ? ಅವನ ಗುಣಗಳು ಒಳ್ಳೆಯವನು, ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನು ಆಗಿದ್ದನಂತೆ. ಆದ ಕಾರಣ ಏನಾಗಿದ್ದವನು? ಒಳ್ಳೆಯವನು, ಪವಿತ್ರಾತ್ಮ ಭರಿತನು. ಕೇಳಿಸ್ಕೊಂಡು ಹೇಳಿ. ಒಳ್ಳೆಯವನು, ಪವಿತ್ರಾತ್ಮ ಭರಿತನು, ದೇವರ ಮೇಲೆ ನಂಬಿಕೆಯಿಂದ ತುಂಬಿದವನು. ಈಗ ನಾವು ಏನಾಗಿದ್ದೇವೆ? ನಾವು ಒಳ್ಳೆಯವರಾಗಿದ್ದೇವಾ? ಪವಿತ್ರಾತ್ಮ ಭರಿತರಾಗಿದ್ದೇವಾ? ದೇವರ ಮೇಲೆ ನಂಬಿಕೆ ಇಟ್ಟವರಾಗಿದ್ದೇವಾ? ಈ ಬಾರ್ನಬನ ಗುಣಲಕ್ಷಣಗಳು ನೋಡ್ಬೇಕಾ? ಎಲ್ಲಾ ಪ್ಲಸ್ ಪಾಯಿಂಟ್. ಎಂತ ವ್ಯಕ್ತಿ? ಅದೇ 25ನೇ ವಚನ ಓದಿಯಲ್ಲಿ ಏನ್ ಹೇಳುತ್ತೆ? ಆಗ ಬಹುಮಂದಿ ಕರ್ತನಿಗೆ ಸೇರಿಕೊಂಡರು. ಆಗ ಈ ಬಾರ್ನಬ ಏನ್ ಮಾಡ್ತಾನೆ? ಆ ಪೌಲನ ಕೈ ಹಿಡಿದು ಕರೆದುಕೊಂಡು ಬಂದಾಗ ಅಲ್ಲಿ ಒಂದು ಉತ್ತಮವಾದ ಸೇವೆ ಪ್ರಾರಂಭವಾಗುತ್ತೆ. ಈ ಸೇವೆ ಪ್ರಾರಂಭ ಆಗುವಂತ ಸಮಯದಲ್ಲಿ ಅನೇಕರನ್ನ ದೇವರು ಸೇರಿಸ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ವಾಕ್ಯ ಬರುತ್ತೆ. ಓದಿ ಸಿಸ್ಟರ್. ತರುವಾಯ ಬಾರ್ನಬನು ಸೌಲನನ್ನು ಹುಡುಕುವುದಕ್ಕಾಗಿ ತಾರ್ಸಕ್ಕೆ ಹೋಗಿ ಅವನನ್ನು ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಅಂತಿಯೋಕ್ಯಕ್ಕೆ ಅಂದ್ರೆ ಶಿಷ್ಯ ಮಂಡಲಿನ ಪರಿಚಯ ಮಾಡಿದ್ದೇ ಈ ಬಾರ್ನಬ. ಯೌವನಸ್ಥರು ಏನ್ ಬೇಕಾದ್ರೂ ಮಾಡಬಹುದು. ಎಂತ ಬಲಶಾಲಿ ವ್ಯಕ್ತಿ ಆದ್ರೂ ಪರವಾಗಿಲ್ಲ, ಎಂತ ಭಯಂಕರವಾದಂತ ವ್ಯಕ್ತಿ ಆದ್ರೂ ಪರವಾಗಿಲ್ಲ, ಅವನ್ನ ಯೌವನ ಪ್ರಾಯದಲ್ಲಿರುವ ಮಕ್ಕಳು ಜ್ಞಾನದಿಂದ ತಿಳುವಳಿಕೆಯಿಂದ ಅಲ್ಲಿಡುತ್ತಲ್ಲ
ಒಳ್ಳೆಯವನು, ಪವಿತ್ರಾತ್ಮ ಭರಿತನು, ನಂಬಿಗಸ್ತನು ಆದಂತ ಇವನೇನ್ ಮಾಡ್ದ ಅಂದ್ರೆ ಈ ಶಿಷ್ಯ ಮಂಡಲಿಗೆ ಪರಿಚಯ ಮಾಡಿದ್ದವನು. ಯಾರು? ಬಾರ್ನಬ. ಈ ಬಾರ್ನಬನ ಬಗ್ಗೆ ಇನ್ನು ಕೆಲವೊಂದು ಕಾರ್ಯಗಳನ್ನು ನೋಡುವಂತ ಸಾಗಿನ 26ನೇ ವಚನ ಹೇಳುತ್ತೆ ನೋಡಿ. ಅವನನ್ನು ಕರೆದುಕೊಂಡು 25ರಿಂದ ಹೋಗ್ಕೊಂಬನ್ನಿ. ಆಗ ಬಹುಮಂದಿ ಕರ್ತನಿಗೆ ಸೇರಿಕೊಂಡರು. ಆಗ ಬಹುಮಂದಿ ಕರ್ತನಲ್ಲಿ ಸೇರಿಕೊಂಡರು. ತರುವಾಯ ಬಾರ್ನಬನು ಸೌಲನನ್ನು ಹುಡುಕುವುದಕ್ಕಾಗಿ ತಾರ್ಸಕ್ಕೆ ಹೋಗಿ ಅವನನ್ನು ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರ 3 ವರ್ಷ ಸಭೆಯಲ್ಲಿ ಸೇವೆ ಮಾಡಿದಾಗ ಒಂದು ವರ್ಷ ಅವನು ಸೇವೆ ಮಾಡಿದಾಗ ಏನಾಯ್ತದೆ? 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದನು. ಅಂತ್ಯೋಕ್ಯದಲ್ಲಿಯೇ ಆಗ ಏನಾಗ್ತಾ ಇದೆ? ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಇಲ್ಲಿ 12 ಜನ ಸೇರಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಪೊಸ್ತಲರು 12 ಜನ ಸೇವೆ ಮಾಡ್ತಾ ಇದ್ದಾರೆ. ಇವರ ಮಧ್ಯದಲ್ಲಿ ಪೇತ್ರನು ಅಂದ್ರೆ ಇವರ ಮಧ್ಯದಲ್ಲಿ ಸೌಲನ್ನು ಸೇರಿ ಸೇವೆ ಮಾಡಿದಾಗ ಅವರ ಮಾರ್ಗನ ನೋಡಿ, ಅವ್ರು ಮಾಡ್ತಿರುವಂತ ಕಾರ್ಯ ನೋಡಿ, ಆಗ ಮೊದಲನೇದಾಗಿ ಕ್ರೈಸ್ತರು ಎಂಬುದಾಗಿ ಹೆಸರು ಬಂತು. ಕ್ರೈಸ್ತರು ಎಂಬುದಾಗಿ ಹೆಸರು ಬರುವುದಕ್ಕೆ ಕಾರಣವಾಗಿದ್ದವನು ಬಾರ್ನಬ. ಸೌಲನನ್ನು ಮೊದಲನೇದಾಗಿ ಸಂಧಿಸಿದವನು ಬಾರ್ನಬ. ಯಾಕೆ ಹೇಳ್ತಂದ್ರೆ ಇವನೊಬ್ಬ ಯವನಸ್ಥ. ಶಿಷ್ಯ ಮಂಡಳಿಯಲ್ಲಿರುವಂತವರು ಎಲ್ಲರೂ ಅಪೊಸ್ತಲರು, ಬಹಳ ಬೆಳೆದಂತವರು, ಜ್ಞಾನಿಗಳು, ಯೇಸು ಸ್ವಾಮಿ ಜೊತೆ ಸಂಘಟನೆ ನಡೆದಂತವರು, ಯೇಸು ಸ್ವಾಮಿಯ ಅದ್ಭುತ ಕಂಡವರು ಎಲ್ಲರೂ ಭಯಪಟ್ಟರು. ಧೈರ್ಯವಾಗಿ ಹೋಗಿ ಅಪೊಸ್ತಲನಾದಂತ ಸೌಲನನ್ನು ಕೈ ಹಿಡಿದುಕೊಂಡು ಬಂದು ಶಿಷ್ಯ ಮಂಡಳಿಗೆ ಸೇರಿಸಿದ ಇದೇ ಬಾರ್ನಬ. ಪವಿತ್ರಾತ್ಮ ಭರಿತನಾಗಿಯೂ ನಂಬಿಕೆಯಿಂದ ತುಂಬಿದವನಾಗಿಯೂ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇದ್ದಂತ ವ್ಯಕ್ತಿ. ಅಲ್ಲಿ ಮುಂದೆ ದೇವರ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿರೋಣ. ಇವನ ಕುರಿತು 13ನೇ ವಚನ ತೆಗೆಯೋಣ. ಅಂತಿಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು, ಸಭೆಯಲ್ಲಿ ಯಾರ್ಯಾರಿದ್ರಂತೆ? ಪ್ರವಾದಿಗಳು, ಬೋಧಕರು. ಇವನಲ್ಲಿ ಇದ್ದಂತ ಇನ್ನೊಂದು ಗುಣ ಏನಂದ್ರೆ ಈ ಇಸ್ ಎ ಪ್ರಾಫೆಟ್. ಯಾರು? ಹಿಂದ್ಗಡೆ ಇರೋರು ಹೇಳಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಯಾರು? ಬಾರ್ನಬ. ಅವನ ಮೊದಲನೇ ಹೆಸರು ಹಿಂದೆ ಇರೋರು ಕೇಳಿಸ್ತಾ ಇಲ್ಲ. ಅವನ ಮೊದಲನೇ ಹೆಸರು ಯೋಸೇಫ. ಕುಪ್ರ ದ್ವೀಪದಲ್ಲಿ ಹುಟ್ಟಿದವನು, ಲೇವಿಯನಾಗಿದ್ದನು. ಈ ವ್ಯಕ್ತಿಗೆ ಅಲ್ಲಿದ್ದಂತ ಅಪೊಸ್ತಲರು ಕೊಟ್ಟಂತ ಹೆಸರು ಬಾರ್ನಬ. ಯಾಕಂದ್ರೆ ಅವನಿಗೆ ತುಂಬಾ ಧೈರ್ಯ. ಯವನಸ್ಥರಿಗೆಲ್ಲ ಧೈರ್ಯ, ಯವನಸ್ಥರಿಗಿಂತಾನೆ ಧೈರ್ಯ. ಇನ್ಯಾರಾದ್ರೂ ಧೈರ್ಯ ಕೊಡ್ತಾರ? ಯಾರು ಧೈರ್ಯ ಕೊಡಲ್ಲ. ಆ ಯೌವನ ಪ್ರಾಯದಲ್ಲಿದ್ದಾಗ ಅವನಿಗೆ ಧೈರ್ಯದಾಯಕ ಎಂಬುದಾಗಿಟ್ರು. ಈಗ ಇನ್ನೊಂದು ಹಂತದಲ್ಲಿ ನೋಡ್ಬೇಕಾದ್ರೆ ಅವನ ಕಾರ್ಯ ಏನು? ಅಂತ್ಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು, ಬೋಧಕರು ಇದ್ದರು. ಯಾರೆಂದರೆ ಬಾರ್ನಬ, ನಿಗರ. ಈ ಬಾರ್ನಬ ಮತ್ತೆ ಇನ್ನೇನಾಗಿದ್ದನಂತೆ? ಒಬ್ಬ ಪ್ರವಾದಿಯಾಗಿದ್ದ. ಯೌವನ ಪ್ರಾಯದಲ್ಲಿದ್ದಂಥವನು ಪ್ರವಾದಿಯಾಗಿದ್ದ. ಇವತ್ತು ದಿವಸದಲ್ಲಿ ಎಷ್ಟು ಜನ ಇಲ್ಲಿ ಯವನಸ್ಥ ನಾವು ಪ್ರವಾದಿಗಳಾಗಿದ್ದೇವೆ? ಎಷ್ಟು ಜನ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟವರಾಗಿದ್ದೇವೆ? ಎಷ್ಟು ಜನ ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದೇವೆ? ಎಷ್ಟು ಜನ ನಾವು ನೀತಿವಂತರಾಗಿ ಒಳ್ಳೆಯ ಕೆಲಸಗಳನ್ನು ಕ್ರಿಸ್ತನಿಗೋಸ್ಕರವಾಗಿ ಮಾಡುವಂತರಾಗಿದ್ದೇವೆ? ಅಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ನೀನು 2 ತಿಮೋಥಿಯಲ್ಲಿ ಹೇಳುವಂತದ್ದಾಗಿದೆ, ಯೌವನದ ಇಚ್ಛೆಗಳಿಗೆ ನೀನು ದೂರವಾಗಿರು ತಿಮೋಥಿ ಅಂತ ಅಪೊಸ್ತಲನಾದ ಪೌಲ ಹೇಳ್ತಾನೆ. ನೀವು ಕೀರ್ತನೆ ಗ್ರಂಥದಲ್ಲಿ ನೋಡುವುದಾದರೆ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ಆತನ ವಾಕ್ಯವನ್ನು ಅನುಸರಿಸಿ ನಡೆಯುವುದರಿಂದ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಜ್ಞಾನೋಕ್ತಿಯಲ್ಲಿ ಈ ರೀತಿಯಾಗಿ ಹೇಳುತ್ತೆ. ಜ್ಞಾನೋಕ್ತಿ ಪ್ರಸಂಗಿ 12ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳುವಂತದ್ದಾಗಿದೆ, ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ ಹೇಳುವಂತದ್ದಾಗಿದೆ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದೇ ವಾಕ್ಯದ ಹಿಂದಿನ ಭಾಗದಲ್ಲಿ ಹೇಳುವಂತದ್ದಾಗಿದೆ 11ನೇ ಅಧ್ಯಾಯದ ವಚನದಲ್ಲಿ, ಪ್ರಾಯಸ್ಥನೇ, ಯೌವನಸ್ಥನೇ, ನಿನ್ನ ಪ್ರಾಯದಲ್ಲಿ ಆನಂದಿಸು, ಕಣ್ಣಿಗೆ ಸರಿ ಬಿಡುವಾಗಿ ನಡೆದುಕೋ. ಆದರೆ ಅಂದ್ರೇನು? ಏನಾಗುತ್ತೆ? ಚರಿತ್ರೆ ಬದಲಾವಣೆ ಆಗುತ್ತೆ. ನೀನು ಏನಾದ್ರೂ ಮಾಡು, ಯವನಸ್ಥ, ನೀನು ಏನಾದ್ರೂ ಮಾಡು, ನಿನ್ನ ಮನಸ್ಸಿಗೆ ತಕ್ಕಂತೆ ನಡೆದು
ನಿನ್ನ ಕಣ್ಣು ಏನ್ ಹೇಳುತ್ತೆ, ನಿನ್ನ ಶರೀರ ಏನ್ ಕೇಳುತ್ತೆ, ಎಲ್ಲಾ ಮಾಡು. ಆದರೆ ಏನಿದೆ ಅಂತೆ? ಏನಿದೆ? ತೆಗೆದು ಓದಿ 11ನೇ ಅಧ್ಯಾಯ, ಪ್ರಸಂಗಿ 11ನೇ ಅಧ್ಯಾಯದಲ್ಲಿ 9ನೇ ವಚನ. ಯೌವನಸ್ಥನೇ ಯವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ಪ್ರಾಯದಲ್ಲಿ ನೀನು ಆನಂದಿಸು, ಯೌವನದ ದಿನಗಳಲ್ಲಿ ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ, ನಿನ್ನ ಹೃದಯ ನಿನ್ನನ್ನು ಹರ್ಷಗೊಳಿಸಲಿ, ಮನಸ್ಸಿಗೆ ತಕ್ಕಂತೆಯೂ ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ. ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ. ಆದರೆ ಎಲ್ಲಾ ವಿಷಯಗಳು- ಅದೇ ಒಂದು ಪಾಯಿಂಟ್. ಆದರೆ ಅಂತ ಯಾವಾಗಲೂ ಸ್ಟಾಪ್ ಮಾಡಿ. ಕೀರ್ತನೆ ಗ್ರಂಥದಲ್ಲಿ ವಾಕ್ಯ ಓದ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಪದ ಬರುತ್ತೆ. ಏನದು? ಸೆಲಾ. ಸೆಲಾ ಅಂದ್ರೆ ಅರ್ಥ ಏನು? ಸ್ವಲ್ಪ ನಿಲ್ಲಿಸ್ರಿ. ಸೆಲಾ, ಸ್ವಲ್ಪ ನಿಲ್ಲಿಸ್ರಿ. ಹಂಗೆ ಯಾವಾಗೆಲ್ಲ ನೀವು ಪದ ಓದ್ಬೇಕಾದ್ರೆ ಆದರೆ ಅಂತ ಬರುತ್ತಲ್ಲ, ಅಲ್ಲಿ ಸ್ವಲ್ಪ ನಿಲ್ಲಿಸ್ರಿ. ಒಂದು ಪೆನ್ ತಗೊಳ್ಳಿ, ಅದನ್ನ ಅಂಡರ್ಲೈನ್ ಮಾಡಿ. ಈಗ ಮತ್ತೆ ಓದಿ. ಈಗ ಆದರೆ 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 ಈ ಎಲ್ಲಾ ವಿಷಯಗಳಲ್ಲಿ ಈ ಎಲ್ಲ ಯಾವೆಲ್ಲ? ಈ ಎಲ್ಲ ಅಂದ್ರೆ ಯಾವೆಲ್ಲ? ಮತ್ತೆ ಮೇಲೆ ಹೋಗಿ. ಇವಾಗ ಯೌವನಸ್ಥನೇ ಯವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ನೀನು ಪ್ರಾಯದಲ್ಲಿ ಇರುವಂತ ಸಮಯದಲ್ಲಿ ಆನಂದ ಪಡು. ಆನಂದ. ಎರಡನೇದು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಇದೇ ಯವನ ಪ್ರಾಯದಲ್ಲಿ ನಿನಗೆ ನಿನ್ನ ಹೃದಯ ಹರ್ಷಗೊಳಿಸುವಂಥದ್ದು ಆನಂದ, ಹೃದಯ ಹರ್ಷ. ಮನಸ್ಸಿಗೆ ತಕ್ಕಂತೆಯೂ ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಿನ್ನ ನಡೆದುಕೋ. ಕಣ್ಣಿಗೆ ಏನೆಲ್ಲ ಸರಿ ಅನಿಸುತ್ತೋ ಅದೆಲ್ಲ ಮಾಡು. ಆದರೆ ಈ ಎಲ್ಲಾ ಈ 4 ವಿಷಯದಲ್ಲಿ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡ್ತಾನೆ, ಅದು ಮರಿಬೇಡ. ಯವನಸ್ಥರೇ, ನೀವು ಅನ್ಕೊಳ್ಬೋದು, ನಾನು ಏನಾದ್ರು ಮಾಡಿದ್ರು ನಮ್ಮ ಪಾಸ್ಟಪ್ಪ ಗೊತ್ತಾಗಲ್ಲ, ನಮ್ಮ ತಂದೆ ತಾಯಿಗಳು ಗೊತ್ತಾಗಲ್ಲ, ನನ್ನ ಫ್ರೆಂಡ್ಸ್ ಹತ್ರ ಮಾತ್ರ ತಾನೇ ಹೇಳಿದೆ. ನನ್ನ ಬಲಹೀನತೆ ಎಲ್ಲಿ ಹೇಳಿದೆ? ನಾನು ಏನಾಗಿದ್ದೀನಿ ಅಂತ ಯಾರ ಹತ್ರ ಹೇಳಿದೆ? ಯಾರ ಹತ್ರ ಹೇಳಿದೆ? ಹೇಳ್ರಿ. ಅನೇಕರು, ಯೌವನಸ್ಥರು ಮಾತ್ರ ಅಲ್ಲ, ಇಲ್ಲಿರುವಂತ ಎಲ್ಲರಿಗೂ ಇದೆ ದೇವರ ವಾಕ್ಯ. ದೇವರ ವಾಕ್ಯ ಎಲ್ಲರಿಗೂ ಹೇಳ್ತದೆ. ಬಿಡು, ಇವತ್ತು ಬರೀ ಯೂಸ್ ಮಾತ್ರ, ಪಾಸ್ಟಪ್ಪ ಕಳೆದ ವಾರ ಕೊಟ್ಟಿದ್ದಾರೆ ಮಕ್ಕಳಿಗೆ ಮಾತ್ರ, ಇವಾಗ ಯೂಸ್ ಮಾತ್ರ. ನಮಗಿಲ್ಲ. ನೀವೆಲ್ಲ ಯೂಸ್ ದಾಟ್ ಬಂದಿರೋಲ್ವಾ? ನಿಮಗೂ ಅನ್ವಯಿಸುತ್ತೆ. ಏನಾಗುತ್ತೆ ಗೊತ್ತಾ? ಕೆಲವೊಂದು ಟೈಮಲ್ಲಿ ನಾವು ತಪ್ಪು ಮಾಡಿ ದಾಟಿ ಬಂದ ಮೇಲೆ ಬೇರೆ ತಪ್ಪು ಮಾಡ್ಬೇಕಾದ್ರೆ ಅವಾಗ ನಮ್ಗೆ ಅರಿವಾಗುತ್ತೆ. ಯಾಕೆ ಗೊತ್ತಾ? ಜ್ಞಾನೋಕ್ತಿಯಲ್ಲಿ ಏನ್ ಹೇಳುತ್ತಂದ್ರೆ, ಸ್ವಂತ ದೃಷ್ಟಿಗೆ ಎಲ್ಲವೂ ಶುದ್ಧ. ನಾನು ಮಾಡೋದೇ ಕರೆಕ್ಟ್, ನಾನು ಮಾಡೋದು ಕರೆಕ್ಟ್. ನಾವು ಮಾಡೋದು ತಪ್ಪಾಗಿದ್ರು ಅದು ಹೆಂಗಿರುತ್ತೆ? ಗಾದೆ ಇದೆ, ಎತ್ತವರಿಗೆ ಹೇಳಿ ಯಗಣ ಆದ್ರೂ. ಯಗಣ ಅಂದ್ರೆ ಏನು ಅರ್ಥ? ಅದು ಯಗಣ ಅಂತಲ್ಲ, ಯಗಣ ಕಪ್ಪು ಇರುತ್ತೆ, ಕಾಗೆ ತರ ಇರುತ್ತೆ. ಆದ್ರೂ ನನ್ನ ಮಗ, ನನ್ನ ಮಗಳು, ಯಾಕೆ ನನ್ನ ಮಕ್ಕಳು ನಮ್ಮ ಶ್ರೇಷ್ಠ, ಹಂಗೆ ಅಲ್ವಾ? ಹಂಗೆ ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತೈತೆ? ನೀನ್ ಕಣ್ಣಿಗೆ ಸರಿ ಬೀಳೋದು ಮಾಡು. ನಾವು ಒಂದ್ಸಲಿ ತಪ್ಪು ಮಾಡಿರ್ತೀವಿ. ಕೆಲವೊಂದು ಟೈಮಲ್ಲಿ ಒಬ್ಬರು ತಪ್ಪು ಮಾಡ್ಬೇಕಾರೆ, ಎಕ್ಸಾಂಪಲ್ ಆಗಿ ನಾನೇ ಹೇಳ್ತೀನಿ, ಕೇಳಿಸ್ತಾರೆ. ಕೆಲವೊಂದು ಟೈಮಲ್ಲಿ ಅರ್ಜೆಂಟಾಗಿ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, 2 ವೀಲರ್ ಹೋಗ್ಬೇಕಾದ್ರೆ, ನಾನು ಸ್ವಲ್ಪ ರಾಂಗ್ ರೂಟಲ್ಲಿ ಆ ಎಲ್ಲೋ ಲೈನ್ ದಾಟಿ ಬಂದ್ಬಿಡ್ತೀನಿ. ದಾಟಿ ಬಂದಾದ್ಮೇಲೆ ನಾನು ಒಂದ್ಸಲಿ ಕರೆಕ್ಟಾಗಿ ಹೋಗ್ತಿರ್ಬೇಕಾದ್ರೆ ಯಾರಾದ್ರೂ ಅಡ್ಡ ಬಂದವಾಗ ಅವ್ರು ಬೈತೀವಿ. ಏನ್ ಮಾಡ್ತೀವಿ? ನೋಡ್ಕೊಂಡು ಸರಿಯಾಗಿ ಬರೋದಲ್ಲ, ದಾಟು ಬರ್ತಾ ಇದೆಯಾ? ಅವಾಗ ನನ್ನ ಮೈಂಡಲ್ಲಿ ಬರುತ್ತೆ, ನಾನು ದಾಟುವುದನ್ನೇ ಅಲ್ವಾ? ನಿಜ ತಾನೆ? ಅದೇ ತರ ನಿಮ್ಮೆಲ್ಲರಿಗೂ, ನೀವೆಲ್ಲ ದಾಟು ಹೋಗಿರೋರು. ಇಲ್ಲಿ ಇವರು ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ, ಯವನಸ್ಥ ಮಕ್ಕಳು ಈಗ ಪ್ರಾರಂಭ ಮಾಡ್ತಾರೆ. ಅದೆಲ್ಲ ನಾವು ದಾಟಿ, ಕೆಲವ್ರು ಹೇಳ್ತಾರೆ, ನಾವೆಲ್ಲ ನಿಮ್ ಏಜ್ ದಾಟು ಬಂದಿರೋರು. ಏನಮ್ಮ, ಏಜ್ ದಾಟು ಹೋಗಿರೋರು ತಾನೆ? ನಿಮ್ಮ ವಯಸ್ಸಲ್ಲಿ ನಾವು ಆಡ್ದೇವ್ರ ಆಟನ ಅಂತ ಹೇಳ್ತಾರೆ ಕೆಲವರು. ಹೊಸಯ್ಯ ಕರೆಕ್ಟ್ ತಾನೆ? ನಾ ಸುಳ್ಳಿನ ಹೇಳ್ತಾ ಇರಲ್ಲ. ಈ ಪ್ರಾಯದಲ್ಲಿ ನಿಮ್ಮನ್ನ ನೋಡಿ ಯಾಕೆ ಹೇಳ್ತದೆ? ಯಾಕೆ ಅಪೊಸ್ತಲನಾದಂತ ಪೌಲನು ತಿಮೋಥಿಗೆ ಹೇಳಿದ ಗೊತ್ತಾ? ನಡೆ, ನುಡಿ, ಪ್ರೀತಿ, ಶುದ್ಧತ್ವ ಇವುದಲ್ಲಿ ಮಾದರಿಯಾಗಿರುತ್ತೆ. ನೀನು ನಿನ್ನ ನಡೆಯುವಂತ ದಾರಿ ಇದೆಯಲ್ಲ, ಪರ್ಫೆಕ್ಟ್ ಆಗಿದ್ರೆ, ವಕ್ರ ಮಾರ್ಗ ಉಳ್ಳವರು ನಿಮ್ಮನ್ನು ನೋಡಿದವಾಗ ಇದ್ಯಾಕೋ ನನಗಿಂತ ಚೇಂಜಸ್ ಇದೆಯಲ್ಲ,
ನಿನ್ ನುಡಿ, ನಿನ್ನ ಮಾತು, ಕ್ರೈಸ್ತರ ಮಾತು ಹೆಂಗಿರ್ಬೇಕು? ಯೇಸು ಸ್ವಾಮಿ ಯಾವತ್ತಾದ್ರೂ ಯಾಕಂದ್ರೆ ಹರ್ಟ್ ಆಗಂತ ಮಾತಾಡಲ್ಲ. ಒಂದು ಸ್ತ್ರೀ ಪಾಪದಲ್ಲಿ ಸಿಕ್ಕಾಕೊಂಡು ಆತನ ಪಾದದಲ್ಲಿ ಬಂದು ಬಿದ್ದಾಗ ಎಲ್ಲ ಏನ್ ಹೇಳಿದ್ರು? ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಅವರಿಗೆ ಕಲ್ಲನ್ನು ಸಾಯಿಸಬೇಕು. ಯೇಸು ಸ್ವಾಮಿ ಏನ್ ಮಾಡ್ತಾರ? ಸಡನ್ ಆಗಿ ಎದ್ದು ನಿಂತ್ಕೊಂಡು, ನಾನು ಮೋಶೆ ಧರ್ಮಶಾಸ್ತ್ರ ಪರಿಪಾಲಿಸುವ ನಾನು, ಆದ್ರಿಂದ ಈ ಸ್ತ್ರೀಯನ್ನು ಕರೆದುಕೊಂಡು ಹೋಗಿ ಕಲ್ಲನ್ನು ನೋಡಿ ಸಾಯಿಸಿ ಅಂತ ಹೇಳಿದ್ರ? ಇಲ್ಲ. ಏನ್ ಹೇಳಿದ್ರು? ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ಲ ಅವರು ಫಸ್ಟ್ ಹೊಡಿಲ್ಲ. ಅಂದ್ರೆ ಅರ್ಥ, ಈಗ ಯಮನಸ್ಥರು ಕೆಲವು ಟೈಮಲ್ಲಿ ಏನಾದ್ರು ಮಾಡ್ಬೇಕಾದ್ರೆ ತಂದೆ ತಾಯಿಗಳು ನೀವು ಮಾಡಿ ಹೋಗಿರೋ ತಪ್ಪೇ, ಆದ್ರಿಂದ ತಪ್ಪು ಮಾಡಿದಾಗ ನೀವು ಏನ್ ಹೇಳ್ಬೇಕಂದ್ರೆ, ಇದು ನಾವು ದಾಟು ಬಂದಿದೀವಮ್ಮ, ಈ ತಪ್ಪು ಮಾಡಬೇಡ್ರಿ. ಕೆಲವರು ಹಂಗೆ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ನಡೆ ನುಡಿ ತೋರಿಸುವಂತ ಪ್ರೀತಿ, ನಿನ್ನಲ್ಲಿರುವಂತ ಶುದ್ಧತ್ವ, ಇದು ಏನಾಗಿರ್ಬೇಕಂತೆ? ನೀವೇ ಮಾದರಿ, ನೀವೇ ಪರ್ಫೆಕ್ಟ್. ಅದಕ್ಕೆ ಇಲ್ಲಿ ವಾಕ್ಯ ಹೇಳುತ್ತೆ, ಏನ್ ಮಾಡುತ್ತೆ? ನೀನು ಕಣ್ಣಿಗೆ ಸರಿ ಬಿಡುತ್ತ ಮಾಡು. ಯಾವ ಮಾರ್ಗ ಸರಿ? ಅಲ್ಲಿ ನಾವು ನೋಡುದಲ್ಲ, ಗಟ್ಟಿಯಾದ ಪದಾರ್ಥ ಯಾರಿಗೆ? ಯಾರಿಗೆ? ಯವನಸ್ಥರಿಗೆ ಗಟ್ಟಿಯಾದಂಥದ್ದು. ಯಾಕಂತೆ? ಇಬ್ರಿಯ 5:5 ಏನ್ ಹೇಳ್ತದೆ? ಮತ್ತೆ ಇನ್ನೊಂದ್ಸಲ ಓದೋಣ. 5ನೇ ಅಧ್ಯಾಯ 13ನೇ ವಚನ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವ ಇಲ್ಲದವನಾಗಿದ್ದಾನೆ. ಇಲ್ಲಿ ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರವಾಗಿದೆ. ಅದು ಅಂದರೆ ಆಹಾರ ಏನಂತೆ? ಜ್ಞಾನ ಇಂದ್ರಿಯಗಳನ್ನು ಸಾಧನೆಯನ್ನು ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದುಕೋಸ್ಕರವಾಗಿದೆ. ದೇವರ ವಾಕ್ಯ ಎಂತದಂತೆ? ಇಬ್ರಿಯರ ಗ್ರಂಥ 4ನೇ ಅಧ್ಯಾಯ ತೆಗಿರಿ. 4ನೇ ಅಧ್ಯಾಯ ಅಂದ್ರೆ 13ನೇ ವಚನ ಯಾರಾದ್ರೂ ಓದಿ, ಇಲ್ಲ 12ನೇ ವಚನ ಓದಿ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದ್ದು ಆಗಿದೆ. ಎಂತದಾಗಿದೆ? ತೂರಿ ಹೋಗುವಂತದ್ದು. ಆಮೇಲೆ ಮುಂದೇನಿದೆ? ಹೃದಯದ ಆಲೋಚನೆಗಳನ್ನು. ನೋಡಿ, ದೇವರ ವಾಕ್ಯ ಸರ್ವಸಾಧಾರಣ ಅಲ್ಲ. ಯಾಕೆಂದರೆ ದೈವ ಪ್ರೇರಿತವಾದಂತ ಒಂದು ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಅದು ಉಪಯುಕ್ತವಾಗಿದೆ. ಏನಾಗಿದೆ? ಏನಾಗಿದೆ? 2 ತಿಮೋತಿ 3ನೇ ಅಧ್ಯಾಯ 16ನೇ ವಚನ. ದೈವ ಪ್ರೇರಿತವಾದಂತ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಯಾವುದದು? ದೇವರ ವಾಕ್ಯ. ದೇವರ ವಾಕ್ಯ ಇಲ್ಲದೆ ಹೋದ್ರೆ ಎಚ್ಚರಿಕೆ ಇಲ್ಲ. ದೇವರ ವಾಕ್ಯವಿಲ್ಲದೆ ಹೋದ್ರೆ ಸುನಡತೆ ಇಲ್ಲ. ದೇವರ ವಾಕ್ಯ ಇಲ್ಲದೆ ಹೋದ್ರೆ ಪರಲೋಕ ರಾಜ್ಯಕ್ಕೆ ಸೇರಕ್ಕಾಗಲ್ಲ. ವಾಕ್ಯ ಏನಿರುತ್ತದೆ? ಈ ವಾಕ್ಯ ನನ್ನನ್ನು ತಿದ್ದುತ್ತೆ. ನಿನ್ನ ನಡತೆ ಎಂತದ್ದಾಗಿದೆ? ಯೌವನಸ್ಥರೇ, ಸಹೋದರರೇ, ಸಹೋದರಿ, ನಾನು ಮಾತಾಡೋ ಮಾತು ಹೇಗಿದೆ? ಯೇಸು ಸ್ವಾಮಿ ಯಾರ ಮನಸ್ಸು ನೋಯಿಸಲಿಲ್ಲ, ಯಾವಾಗಲೂ ಸಮಾಧಾನದಿಂದ ಮಾತಾಡೋದು. ಆದ್ರೆ ನಾವೇನ್ ಮಾತಾಡ್ತಾ ಇದ್ದೀವಿ? ಏನ್ ಮಾತಾಡ್ತಾ ಇದ್ದೀವಿ? ಆ ಸಮಾಧಾನ, ಕ್ರಿಸ್ತನ ಸಮಾಧಾನ ನಮ್ಮಲ್ಲಿ ಇದೆಯಾ? ಇವತ್ತು ದಿವಸ? ಇವತ್ತು ಅನೇಕ ಯೌವನಸ್ಥರು ಒಪ್ಪಿಸ್ಕೊಟ್ರಿ. ದೇವರ ನಾಮಕ್ಕೆ ಸ್ತೋತ್ರ. ತಂದೆ ತಾಯಿಗಳ ಮಾತನ್ನು ಕೇಳ್ತೀವಿ ಅಂತ ಒಪ್ಪಿಸ್ಕೊಟ್ರಿ. ಹಲ್ಲೆಲೂಯಾ. ತಂದೆ ತಾಯಿಗಳು ಹಲ್ಲೆಲೂಯಾ ಹೇಳಿ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತೀನಿ ಅಂತ ಒಪ್ಪಿಸ್ಕೊಟ್ಟಿದ್ದಾರೆ. ಸಂತೋಷ ಪಡಿ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದೆ ಎಷ್ಟು ಸಂತೋಷ ಅಲ್ವಾ? ಅದೇ ರೀತಿಯಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಇಲ್ಲಿ ದೈವ ಪ್ರೇರಿತವಾದಂತ ಪ್ರತಿಯೊಂದು ಶಾಸ್ತ್ರ ನಮ್ಮನ್ನು ಏನ್ ಮಾಡುತ್ತೆ? ಉಪದೇಶಿಸುತ್ತೆ, ತಿದ್ದುತ್ತೆ, ಖಂಡನೆಗೆ, ನೀತಿ ಶಿಕ್ಷೆಗೆ ನಡೆಸುವಂತದ್ದಾಗಿದೆ. ಕೀಲು ಮಜ್ಜೆಗಳನ್ನು ವಿಭಾಗಿಸುವಂತದ್ದಾಗಿದೆ. ಇದು ಯಾರಿಗೋಸ್ಕರವಾಗಿದೆ? ಇದು ಯೌವನಸ್ಥರು. ಯೌವನ ಪ್ರಾಯದಲ್ಲಿ ನಿಮ್ಮನ್ನ ಒಂದು ಸರಿಯಾದ ರೀತಿಯಲ್ಲಿ ಮೋಲ್ಡ್ ಮಾಡಿಬಿಟ್ರೆ, ಎಕ್ಸಾಂಪಲ್ ಆಗಿ
ನಾನು ನನ್ನ ಜೀವನದಲ್ಲಿ ನೋಡ್ಬೇಕಾದ್ರೆ ನಾನು ಒಂದು ಹಿಂದೂ ಕುಟುಂಬದಿಂದ ಬಂದವನು. 1982ನೇ ಇಸ್ವಿಯಿಂದ ಹಿಡಿದು 92 ವರ್ಷ ತನಕ ನಾನು ಹಿಂದೂ ಸಂಪ್ರದಾಯದಲ್ಲಿ ಇದ್ದವನು. ಪೂಜೆಗಳು, ಪುನಸ್ಕಾರಗಳು, ವಿಗ್ರಹಾರಾಧನೆ, ಬಹಳ ಭಕ್ತಿ, ಎಲ್ಲಿ ದೇವಸ್ಥಾನ ನೋಡಿದ್ರು ಅಡ್ಡ ಬೀಳುವಂಥದ್ದು ಎಲ್ಲ ನನ್ನಲ್ಲಿತ್ತು. 93ನೇ ಇಸ್ವಿಯಲ್ಲಿ ಯೇಸು ಸ್ವಾಮಿನ ನಾನು ಕಂಡುಕೊಂಡೆ. ಯೇಸು ಸ್ವಾಮಿನ ಕಂಡ್ಕೊಂಡ್ಮೇಲೆ ನನ್ನ ಜೀವನ ಪೂರ್ತಿ ಬದಲಾವಣೆ. ಇನ್ನೂ ಒಂದು ಸಾಕ್ಷಿ ಹೇಳ್ಬೇಕಾದ್ರೆ, ನನ್ನ ತಮ್ಮ ನನ್ನ ಜೊತೆ ಹುಟ್ಟಿದವನು, ಅವನ ಜೀವಿತ ಈಗ ಬೇರೆ ಇದೆ, ನನ್ನ ಜೀವಿತ ಬೇರೆ ಇದೆ. ಯಾಕೆ ಯಾಕೆ ನನ್ನ ಸಮಯ ಎಂಥ ಸಮಯ ಅಂದ್ರೆ ಯೌವನ ಪ್ರಾಯದ ಸಮಯ. ಕಳೆದ ದಿವಸಗಳಲ್ಲಿ ನಮ್ಮ ಸಭೆಯವರು ಒಬ್ಬರು ಹೇಳ್ತಾ ಇದ್ರು, ನನ್ನ 2 ಮಕ್ಕಳನ್ನ ನೋಡಿ, ಇದು ಸರಿಯಾದ ಸಮಯ, ಕರೆಕ್ಟ್ ಟೈಮ್. ಈಗ ನೀವು ಅವ್ರನ್ನ ಹೆಂಗ್ ಕಟ್ಟಬೇಕೋ ಅವ್ನು ಕಟ್ಬಿಡ್ಬೋದು, ಹೆಂಗ್ ಕಟ್ಬೋದು ಅವ್ನು ಕಟ್ಬೋದು, ಯಾವ್ದನ್ನು ಬೇಕಾದ್ರೆ ಕಟ್ಬಿಡ್ಬೋದು. ಆ ರೀತಿ ಯೌವನ ಪ್ರಾಯದವರು ಈಗ ನೀವೇನ್ ನಿಮ್ಮನ್ನ ಸರಿಯಾದಂತ ನಿರ್ಧಾರ ವಾಕ್ಯ ಹೇಳ್ತಾ ಇದೆಯಲ್ಲ ಇಬ್ರಿಯರ ಗ್ರಂಥದಲ್ಲಿ, ಇದು ಸರಿ, ಇದು ತಪ್ಪು, ಇದು ಒಳ್ಳೆಯದು, ಇದು ಕೆಟ್ಟದೆಂಬುದನ್ನು ತಿಳ್ಕೊಳ್ಳುವಂಥದ್ದು ಗಟ್ಟಿಯಾದ ಆಹಾರ ತಿನ್ನೋರಿಗೆ ಮಾತ್ರ ಗೊತ್ತು. ಹಸು ಮಕ್ಕಳಿಗೆ ಏನು ಗೊತ್ತು? ಹಸು ಮಕ್ಕಳಿಗೆ ಗೊತ್ತಿಲ್ಲ. ಅದೇ ರೀತಿ ದೇವರ ವಾಕ್ಯ ಬರೋದನ್ನ ಮುಂದೆ ಹೋಗೋಣ, ಸಮಯವಿಲ್ಲ. ಇಲ್ಲಿ ನೋಡುವಂತ ಸಮಯದಲ್ಲಿ 13ನೇ 1ನೇ ವಚನ, ಅವನು ಪ್ರವಾದಿಯಾಗಿದ್ದನು. 13ನೇ 2ನೇ ವಚನ, ದೇವರಿಂದ ಪ್ರತ್ಯೇಕಿಸಲ್ಪಟ್ಟವನಾದನು. 13ನೇ 48ನೇ ವಚನ ಓದ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು. ಪೌಲನು ಬಾರ್ನಬನು ಸಭಾ ಮಂದಿರವನ್ನು ಬಿಟ್ಟು ಹೋಗುತ್ತಿರುವಾಗ, ಸಭಾ ಮಂದಿರವನ್ನು ಬಿಟ್ಟು ಹೋಗುತ್ತಿರುವಂತ ಸಮಯದಲ್ಲಿ ಜನರು ಈ ಮಾತುಗಳನ್ನು ಬರುವ ಸಬ್ಬತ್ ದಿನದಲ್ಲಿಯೂ ತಮಗೆ ಹೇಳಬೇಕೆಂದು ಕೇಳಿಕೊಂಡರು. ಅಲ್ಲಿ ದೇವರ ವಾಕ್ಯ ಹಂಚುತ್ತಿದ್ದು ನೋಡಿ ಇವರಿಬ್ಬರಿಗೆ ಕೇಳ್ಕೊಂಡಂತೆ, ಬನ್ನಿ ಮತ್ತೆ. ಯಾರಿವರು? ಇಬ್ಬರು ಯೌವನಸ್ಥರೇ. ಸೌಲನ ಬಗ್ಗೆ ಓದಿದ್ವಿ, ಯೌವನ ಪ್ರಾಯದವನು. 7ನೇ ಅಧ್ಯಾಯದಲ್ಲಿ 58ನೇ ವಚನ ಅಲ್ಲ, ಅಲ್ಲಿ ಹೇಳುತ್ತೆ ದೇವರ ವಾಕ್ಯ, ಆ ಯೌವನಸ್ಥನ ಪಾದದ ಕೆಳಗೆ ಇವನು ಯೌವನಸ್ಥನೇ, ಬಾರ್ನಬನು ಯೌವನಸ್ಥನೇ. ಈ 2 ಯೂತ್ಸ್ಗಳು ಏನ್ ಮಾಡ್ತಾರೆ ಅಂದ್ರೆ ಆ ಸ್ಥಳದಲ್ಲಿ ಹೋಗಿ ತುಂಬಾ ಅದ್ಭುತವಾದಂತಹ ಕಾರ್ಯಗಳನ್ನ ಮಾಡ್ತಾರೆ. ಮುಂದಿನ ದೇವರ ವಾಕ್ಯದಲ್ಲಿ ನೋಡೋಣ. ಅಲ್ಲಿ 14ನೇ ಅಧ್ಯಾಯ 12ನೇ ವಚನ, 14ನೇ ಅಧ್ಯಾಯ 1ನೇ ವಚನ ಓದಿ ಫಸ್ಟ್, ಮುಂದೆ ಹೋಗೋಣ. ಇಕೋನ್ಯದಲ್ಲಿ ಪೌಲ ಬಾರ್ನಬರು ಅದೇ ಪ್ರಕಾರವಾಗಿ ಯೆಹೂದ್ಯರ ಸಭಾ ಮಂದಿರದೊಳಗೆ ಹೋಗಿ ಬಲವಾಗಿ ಮಾತಾಡ್ತಿದ್ರಂತೆ. ಆಲ್ರೆಡಿ ಇಲ್ಲಿ ನೋಡುವಂತ ಸಮಯದಲ್ಲಿ ಇವರು ಮೊದಲೇ ಒಂದು ಸಭೆಗೆ ಹೋದ್ರು. 13ನೇ ಅಧ್ಯಾಯದಲ್ಲಿ ಅಂತಿಯೋಕ್ಯದಲ್ಲಿ ಹೋಗಿ ಸೇವೆ ಮಾಡಿದ್ರು, ಬಹಳ ಪ್ರಬಲವಾಗಿ ನಡೀತು. ಈಗ ಇವ್ರೇನ್ ಮಾಡ್ತಾರೆ, ಇಕೋನ್ಯದಲ್ಲಿ ಹೋಗ್ತಾ ಇದ್ದಾರೆ ಯೌವನಸ್ಥರು. ಇಕೋನ್ಯದಲ್ಲಿ ಏನಾಯ್ತು ಗೊತ್ತಾ? ಇಕೋನ್ಯದಲ್ಲಿ ಬಹಳ ಅದ್ಭುತಗಳು ನಡೀತು. ಅಲ್ಲಿ ಇಕೋನ್ಯದಲ್ಲಿ 12ನೇ ವಚನ ಓದಿ. ಬಾರ್ನಬನನ್ನು ದ್ಯೂಸ್ ದೇವತೆ ಎಂತಲೂ ಪೌಲನು ಮಾತನಾಡುವುದರಲ್ಲಿ ಮುಖ್ಯವನಾದ್ದರಿಂದ ಅವನನ್ನು ಹೆರ್ಮೆ ದೇವರೆಂತಲೂ, ಯಾವ ದೇವರು? ಹೆರ್ಮೆ ದೇವರೆಂತಲೂ ತಿಳುಕೊಂಡರು. ಏನಾಗ್ತಾ ಇದೆ ಅಲ್ಲಿ? ಅವರು ಅನೇಕ ಅದ್ಭುತ ಕಾರ್ಯಗಳನ್ನು, ಆಶ್ಚರ್ಯಕರವಾದಂತಹ ಕಾರ್ಯಗಳನ್ನು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ವಾಕ್ಯ, ದೇವರ ವಾಕ್ಯ ಹೇಳ್ತಿರುವಂತದ್ದಾಗಿದೆ, ಇವರಿಬ್ಬರನ್ನ ದೇವರನ್ನ ಮಾಡ್ಬೇಕಂತ. ಈಗ ಕೆಲವರಿಗೆ ಯೌವನಸ್ಥರಿಗೆ ಏನಾಗುತ್ತೆ ಗೊತ್ತಾ, ಸಭೆಯಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ. ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂತ ಹೇಳಿದ್ರೆ ಪದೇ ಪದೇ ಪಾಸ್ಟ್ ಆಗಿ ಅವ್ರ ಹೆಸರು ಹೇಳ್ತಾನೆ ಇರ್ತಾರೆ. ಆಗ ಜನಗಳ ಕಣ್ಣಿಗೆ ಅವ್ರು ಏನಾಗುತ್ತಾರೆ ಗೊತ್ತಾ? ಏನಾಗ್ತಾರೆ ಹೇಳ್ರಿ? ದೇವರುಗಳಾಗೋಗ್ತಾರೆ. ದ್ಯೂಸ್ ದೇವತೆ ಅಂದ್ರೆ ಗೊತ್ತಾ? ಅಲ್ಲಿ ಟಿಪ್ಪಣಿಯಲ್ಲಿ ಕೊಟ್ಟಿದೆ ನೋಡಿ, ಏನಂತ ಹೇಳುತ್ತೆ? ದ್ಯೂಸ್ ದೇವತೆ ಅಂದ್ರೆ ಸ್ವರ್ಗದ ಅಧಿಪತಿ. ಯಾರನ್ನ? ಬಾರ್ನಬನ ಅಲ್ಲಿ ಏನಂತ ಕರೀತಾರಂತೆ ಆ ಪಟ್ಟಣದವರು, ಇಕೋನ್ಯದವರು, ನೀನು ಸ್ವರ್ಗದ ಅಧಿಪತಿ, ಸ್ವರ್ಗದಿಂದ ಇಳಿದು ಬಂದವನು. ಕೆಲವೊಂದು ಟೈಮಲ್ಲಿ ಯೌವನಸ್ಥರನ್ನ ಬಹಳ ಹೊಗಳ್ತಾ ಹೋಗ್ತಾರೆ, ಏನಾಗ್ತಾರೆ? ಸ್ವರ್ಗಕ್ಕೆ ಮೇಲಂತಿರ್ತಾರೆ.
ಅವಾಗ ಗಮನ ಇಟ್ಟು ಇರಬೇಕು. ಹೆಂಗೆ ನಮ್ಮನ್ನ ಒಬ್ಬರು ಹೊಗಳ್ತಾ ಇದ್ದಾರೆ ಅಂದ್ರೆ, ನಮ್ಮನ್ನ ಮೇಲೆತ್ತುತ್ತಾರೆ ಅಂದ್ರೆ ನಾವು ಬೀಳಕ್ ಕಾರಣ ಆಗಿದೆಯಾ ಇಲ್ವಾ ಎಚ್ಚರಿಕೆ ವಹಿಸ್ಕೊಳ್ಬೇಕು. ನನ್ನ ಹತ್ರ ಒಂದು ವಾಕ್ಯ ಪ್ರಿಪೇರ್ ಮಾಡಿದ್ದೆ, ವಂಚಿಸುವ ಆತ್ಮ ಅಂತ. ನೆಕ್ಸ್ಟ್ ದೇವ್ರ ಚಿತ್ತ ಇದ್ರೆ ಕೊಡ್ತೀನಿ. ಈ ವಂಚಿಸುವ ಆತ್ಮ ಯಾವ ರೀತಿ ಮನುಷ್ಯನ ಒಳಗೆ ಬರುತ್ತೆ, ಅವನ್ನೇ ವಂಚಿಸಿ ಹೆಂಗೆ ಅವನ್ನ ಹಾಳು ಮಾಡುತ್ತೆ ಅಂತ. ಇಲ್ಲಿ ಏನಾಗ್ತದೆ, ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಒಬ್ಬರನ್ನ ಹೊಗಳ್ತಾ 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 ಏನಾಗುತ್ತೆ, ತಮಿಳಲ್ಲಿ ಹೇಳ್ತಾರೆ ಪೆರುಮೆ ಎಂದ್ರ ಎರುಮೆ ಅಂತ. ಅರ್ಥ ಆಯ್ತಾ? ಪೆರುಮೆ ಎಂದ್ರ ಎರುಮೆ ಅಂದ್ರೆ ಗೊತ್ತಾ? ಹೊಗಳ್ಕೊಳ್ತಾ ಹೊಗಳ್ತಾ ಹೊಗಳ್ಕೊಳ್ತಾ ಹೆಂಗಾಗುತ್ತಂದ್ರೆ ನಾನೇ ಎಮ್ಮೆ, ಅದು ಎಮ್ಮೆ ಹೋಗಿ ಹೆಮ್ಮೆ ಬಂದ್ಬಿಡುತ್ತೆ. ಹೆಮ್ಮೆ ಇದೆಯಲ್ಲ ಅದನ್ನ ತೆಗೆದಾಕೊಂಡು ಅಲ್ಲಿ ಎಮ್ಮೆ ಆಗೋಗ್ತಾರೆ. ಇದು ಮನುಷ್ಯನ ಜೀವಿತದಲ್ಲಿ, ಇಲ್ಲಿ ಈ ಸಂದರ್ಭ ಬಂತು ಇವ್ರ ಜೀವಿತದಲ್ಲಿ. ಈ ಏನ್ ಹೇಳ್ತಿದೆ ಬಾರ್ನವನ, ಇವನು ದಿವಸ ದೇವತೆ. ದಿವಸ ದೇವತೆ ಅಂದ್ರೆ ಸ್ವರ್ಗದ ಅಧಿಪತಿ. ನೋಡ್ರ, ಸ್ವರ್ಗದ ಅಧಿಪತಿನೇ ಹಿಡಿದು ಬಂದ್ಬಿಟ್ಟವನೇ. ಇಕೋನ್ಯ ಸಭೆಯವರು ಹೇಳ್ತಾರೆ, ಇಕೋನ್ಯದಲ್ಲಿರುವಂತ ಪಟ್ಟಣದವರು. ಆಮೇಲೆ ಪೌಲನ ಏನ್ ಹೇಳ್ತಾರಂತೆ ಹೇಳಿ, ಎರ್ಮ ದೇವತೆ. ಎರ್ಮ ದೇವತೆ ಅಂದ್ರೆ ಏನು ಗೊತ್ತಾ? ಬೃಹಸ್ಪತಿ. ಏನು ಬೃಹಸ್ಪತಿ ಅಂದ್ರೆ? ಈ ಸೃಷ್ಟಿನೇ ಸೃಷ್ಟಿ ಮಾಡೋದವ್ರು ಇವರೇ. ಇಷ್ಟು ಸಿಕ್ಕಿದ್ರೆ ಸಾಕಲ್ಲ. ಎಕ್ಸಾಂಪಲ್ ಆಗಿ ಕೆಲವು ವರ್ಷಗಳ ಹಿಂದೆ ಒಬ್ಬರು ಹಾಡು ತುಂಬಾ ಟ್ರೆಂಡಿಂಗ್ ಆಗ್ತಾ ಇತ್ತು, ಎಲ್ಲರಿಗೂ ಗೊತ್ತಿರಬೇಕು. ಎಲ್ಲ ಸಭೆಯಲ್ಲಿ ಅದು ಹಾಡಕ್ಕೆ ಸ್ಟಾರ್ಟ್ ಮಾಡೋದು. ಜಾನ್ ಜಬರಾಜ್ ಜೆ ಜೆ ಅಂತ ಕರೀತಾರೆ. ಅವ್ರಿಗೇನು ಹೊಗಳಿಕೆ ಬಂದಿದ ತಕ್ಷಣ ಎಲ್ಲಿ ತನಕ ಅಂದ್ರೆ ದೊಡ್ಡ ದೊಡ್ಡ ಸೇವಕರನ್ನೇ ಕಾಲಲ್ಲಿ ಎಷ್ಟು ಮಾಡೋದು. ಸೇವಕರುಗಳನ್ನ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಬೈಯಕ್ಕೆ ಶುರು ಮಾಡಿದ್ರು. ದಿವಸ ಏನ್ ಬಂದಿದೆ ಗೊತ್ತಾ? ಇವತ್ತು ಅವ್ರ ಹೆಸರು ಲಿಸ್ಟ್ ಗೆದ್ದು ಹೋದಾಗ. ಯಾಕೆ ಯಾಕೆ ಇವರು ದಿವಸ ದೇವತೆ, ಇವ್ರು ಯಾರು? ಎರ್ಮ ದೇವತೆ, ಬೃಹಸ್ಪತಿ, ಸ್ವರ್ಗಾಧಿಪತಿ. ಹೊಗಳಕ್ ಶುರು ಆದ್ರೆ ಏನಾಯ್ತು? ಪ್ರೈಡ್ ಗೋಸ್ ಟು ಫಾಲ್ ಅಂದ್ರೆ ಅರ್ಥ ಗೊತ್ತಾ? ಹೊಗಳಿಕೊಳ್ಳುವಾಗ ದೇವರು ಏನ್ ಮಾಡ್ತಾರೆ ಗೊತ್ತಾ? ಅದಕ್ಕೆ ಯಾವುದು 18ನೇ ಅಧ್ಯಾಯ, ಲೂಕನ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನ ಓದಿ. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ, ಇವನು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ತನ್ನ ಮನೆಗೆ ಹೋದನು. ಆ ಪರಿಸಾಯನು ಅಂತವನಾಗಿ ಹೋಗಲಿಲ್ಲ. ನಿಮಗೆ ಹೇಳುತ್ತೇನೆ, ಮುಂದೆ ಓದಿ. ಅದೇ ಇರೋದು. ತನ್ನನ್ನು ಹೆಚ್ಚಿಸಿಕೊಳ್ಳುವಂತ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು. ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 12ನೇ ಅಧ್ಯಾಯದಲ್ಲಿ 21ನೇ ವಚನ ಓದಿ. ಅಲ್ಲಿ ಏನ್ ಹೇಳಿದ್ರು? ಗೊತ್ತು ಮಾಡಿದ ಒಂದು ದಿನದಲ್ಲಿ, ಗೊತ್ತು ಮಾಡಿದ ಒಂದು ದಿವಸದಲ್ಲಿ ಹೆರೋದನು, ಯಾರೋ ರಾಜನಾದಂತ ಹೆರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸವನ್ನು ಮಾಡಿದನು. ಕೂಡಿದ ಜನರು ಇದು ಮನುಷ್ಯರ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದ್ರು. ಆ ಘನವನ್ನು ಅವನ ದೇವರಿಗೆ ಸಲ್ಲಿಸದೆ ಹೋದದ್ದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು. ಅವನ ಹುಳು ಬಿದ್ದು ಸತ್ತನು. ಏನಾಯ್ತು? ಹುಳ ಬಿದ್ದು ಸತ್ತನು. ಏನಾಯ್ತು? ಹೊಗಳ್ಕೊಳ್ತಾ ಇದ್ರೆ ಫರೋಹನ ಬಗ್ಗೆ ಏನ್ ಹೇಳುತ್ತೆ ಗೊತ್ತಾ? ಬೆರ್ಮೊಸಳೆ ಅಂದ್ರೆ ಏನ್ ಗೊತ್ತಾ? ತುಂಬಾ ಹೊಗಳ್ಕೊಳ್ತಾ ಇದ್ದ. ನಿನವೆ ಪಟ್ಟಣದ ಬಗ್ಗೆ ನೋಡ್ಬೇಕಾದ್ರೆ ಅದು ಹೇಳುತ್ತೆ, ನಾನು ದ್ವೀಪ, ಸುತ್ತಲಿರುವಂತ ವರ್ತಕರು ನನ್ನನ್ನು ಹುಡುಕೊಂಡು ಬರ್ತಾರೆ, ನನ್ನಲ್ಲಿ ನಡೆಯುವಂತ ಕಾರ್ಯಗಳು. ಯಾಕಂದ್ರೆ ನೀವು ನಿನವೆ ಪಟ್ಟಣ ಸೆಂಟ್ರಲ್ ಇದೆ. ಆ ಕಡೆ ದೇಶದವರು, ಈ ಕಡೆ ದೇಶದವರು, ಈ ಕಡೆಯವರು ಬಂದು ಬಿಸ್ನೆಸ್ ಮಾಡೋ ಸ್ಥಳನೇ ನಿನವೆ. ಒಂದು ದಿವಸ ಯೋನನ ಗ್ರಂಥದ ನಿನವೆ ಪಟ್ಟಣ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೆಂಟ್ರಲ್ ಇರುವಂತ ಪಾಯಿಂಟ್ ಅದು. ಆ ಊರವರು ಇಲ್ಲೇ ಬಂದು ಬಿಸ್ನೆಸ್ ಮಾಡಬೇಕು, ಈ ಊರವರು ಇಲ್ಲೇ ಬರಬೇಕು, 4 ದಿಕ್ಕುಗಳಲ್ಲಿರುವಂತವರು ಇಲ್ಲೇ ಒಂದು ಪರ್ಚೇಸ್. ಅದಕ್ಕೆ ಹೇಳ್ತಿತ್ತು ನಾನೇ. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳುತ್ತೆ, ನಿನ್ನ ಕೋಟೆಗಳನ್ನ ನಾನು ಕೆಡವಿದ್ದೇನೆ, ನೀನು ಸರ್ವನಾಶನವಾಗಿದ್ದಿ.
ನಿನವೇ ನಿನ್ನನ್ನ ನೀನು ಹೊಗಳ್ಕೊಳ್ಬೇಡ. ಇಲ್ಲಿ ಹೆರೋದ ತನ್ನನ್ನು ಹೊಗಳ್ಕೊಂಡಿದ ತಕ್ಷಣ ಏನಾಯ್ತು? ಕರ್ತನ ದೂತನು ಬಂದು ಮುಟ್ಟಿದ ತಕ್ಷಣ ಹುಳ ಬಿದ್ದು ಸತ್ತನು. ಫರೋಹನನ್ನು ಹೊಗಳ್ಕೊಂಡ, ಅದೇ ಗತಿ. ನಿನವೇ ಪಟ್ಟಣ ಉಳಿತು, ಒಂದು ದಿವಸದಲ್ಲಿ ಅದು ನಾಶ ಆಗೇ ಆಗುತ್ತೆ ದೇವರ ವಾಕ್ಯದ ಪ್ರಕಾರ. ಹೊಗಳ್ಕೊಳ್ಳೋದಲ್ಲ. ಅದೇ ರೀತಿಯಲ್ಲಿ ಯಾರು? ನೆಬೂಕದ್ನೆಚ್ಚರನು 5ನೇ ಅಧ್ಯಾಯ ದಾನಿಯೇಲನ ಗ್ರಂಥದಲ್ಲಿ, ಓ ನನಗೋಸ್ಕರವಾಗಿ ಕಟ್ಟಿಕೊಂಡಂತ ಈ ಪಟ್ಟಣ ಅಂತ ಹೇಳ್ದ. ಇಮಿಡಿಯೇಟ್ ಏನಾಯ್ತು? ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ ಹೇಳಿದ ತಕ್ಷಣ ಕಾಡಲು ಬಿದ್ದಿದ್ದಂತೆ. ಹೆಂಗಿದ್ದ? ಕೈ ಉಗುರುಗಳೆಲ್ಲ ಈ ಯಾವುದು ಈಗಲ್ ಹದ್ದಿನ ಕೈಯಾಗೆ, ಮೈ ಮೇಲೆಲ್ಲ ಕೂದಲು, ಪ್ರಾಣಿ ತರ ಆಗಿ, ಹಸು ತರ ಉಲ್ಮೇಯ್ದ, 3 ತರ ಪ್ರಾಣಿ ಆಗೋದು. ಯಾಕೆ? ಹೊಗಳ್ಕೊಂಡಿದ್ದಕ್ಕೆ. ದೇವರ ಮುಂದೆ ಹೊಗಳ್ಕೊಳ್ಳೋದಕ್ಕೆ ಯಾರಿಗೂ ಆಸ್ಪದ ಇದೆ? ಇಲ್ಲಿ ಇವರಿಗೆ ಅವಕಾಶವಿತ್ತು. ಯಾರಿಗೆ ಅವಕಾಶ? ಬಾರ್ನಬನಿಗೂ ಪೌಲನಿಗೂ ಅವಕಾಶ ಇತ್ತು ಹೊಗಳ್ಕೊಳ್ಳೋದಕ್ಕೆ. ಯೌವನಸ್ಥರೇ ಎಚ್ಚರಿಕೆ ವಹಿಸ್ರಿ, ಅನೇಕ ಸರಿ ನಿಮ್ಮನ್ನು ಹೊಗಳೋಕೆ ಬರ್ತಾರೆ ಜನ. ಇದೇನಾಗುತ್ತೆ ಗೊತ್ತಾ? ಕೆಲವು ಟೈಮಲ್ಲಿ ಹೊಗಳ್ತಾ ಇರ್ಬೇಕಾದ್ರೆ ಹೆಣ್ಮಕ್ಳು ಯಾರಾದ್ರೂ ನಿಮ್ಮನ್ನು ಹೊಗಳ್ತಾ ಇದ್ರೆ ನಿಮ್ ಕಾಲು ಎಳಿತಾ ಇದ್ರೆ ಅಂತ ತಿಳ್ಕೊಳ್ಳಿ. ನಿಮ್ಮನ್ನು ಹೊಗಳ್ಬಿಟ್ಟು ಮೇಲತ್ತಿಸ್ಬಿಟ್ರೆ ಅಲ್ಲಿ ತಕ್ಷಣ ಅಯ್ಯೋ ಅವ್ನು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ. ಕೆಲವು ಹೆಣ್ಮಕ್ಳು ಫ್ಯಾಮಿಲಿ ಕೌನ್ಸಿಲಿಂಗ್ ಹೋದಾಗ ಲವ್ ಮ್ಯಾರೇಜ್ ಏನಾಯ್ತು? ಅವನು ಯಾರು ನೀನ್ಯಾರು? ಇಲ್ಲ, ಎಲ್ಲೋ ಸಂಧಿಸ್ತೀವಿ. ಅವನನ್ನು ತುಂಬಾ ಒಂದು ಪಾಸ್ಟ್ ಕುಟುಂಬದಲ್ಲಿ ಇವತ್ತು ಡೈವರ್ಸ್ ಬಂದು ನಿಂತಿದೆ. ಯಾಕೆ? ಅವನಿ ಹುಡುಗಿನ ತುಂಬಾ ಹೊಗಳ್ತಾ ಇದ್ದಂತೆ, ನೀನು ಹಂಗಿದ್ಯಾ. ಅದು ಹೊಗಳೋದೆಲ್ಲ ನೀವು ಪರಮಗೀತೆಯಲ್ಲಿ ಹೋದ್ರೆ ಅಲ್ಲಿ ಹೇಳ್ಬಿಡುತ್ತೆ, ನಿನ್ನ ಕಣ್ಣುಗಳು ಈ ರೀತಿ, ನಿನ್ನ ಏನದ ತಲೆ ಕೂದಲು ಹಿಂಗೆ. ನಾನು ಹೇಳೋದ ಅವಶ್ಯಕತೆ ಇಲ್ಲ, ಪರಮಗೀತೆಯಲ್ಲಿ ಆಲ್ರೆಡಿ ಸಲ್ಮಾನು ಬರ್ತಿದ್ದಾರೆ. ಈ ರೀತಿ ಹೊಗಳಿದ ತಕ್ಷಣ ಮೇಲೆ ಹೋಗ್ಬೇಡಿ ದಯವಿಟ್ಟು. ಈ ವಾಕ್ಯ ಹೇಳ್ತಾ ಇದೆ, ಇವ್ರಿಗೆ ಅವಕಾಶ ಇತ್ತು. ದೇವರ ತಂದಿದ ತಕ್ಷಣ ಇವರು ಕುತ್ಕೊಂಡ್ರೆ ಸಿಂಹಾಸನ ಕುಂಡಿಸ್ಬಿಡ್ತಾ ಇದ್ರು. ಯೌವನಸ್ಥರು ಅಧಿಕಾರ ಸಿಗ್ತಾ ಇತ್ತು, ಎಲ್ಲ ಸಿಗ್ತಾ ಇತ್ತು. ನಾನು ಬೆಳಿಗ್ಗೆ ಅಯ್ಯತ್ರ ಮಾತಾಡ್ತಾ ಇದ್ದೆ, ಒಂದು ಸಂಸ್ಥೆಯಲ್ಲಿ ಕುರ್ಚಿ ವ್ಯಾಮೋಹ ತುಂಬಾ ಇದೆ ಅಂತ. ಚೇರ್ ಬೇಕಾದ್ರೆ ಅಷ್ಟೇ, ನೀವೇನಾದ್ರೂ ಮಾಡ್ಕೊಂಡು ಹೋಗಿ, ನಮಗೆ ಚೇರ್ ಬೇಕು. ಇವ್ರಿಗೆ ಅವಕಾಶ ಇತ್ತು, ನೀವು ಚೇರ್ ಹಾಕೊಂಡು ಕುತ್ಕೊಂಡಿದ್ರೆ ಕುತ್ಕೊಂಡ್ಬಿಡ್ತಾ ಇದ್ರು. ಆದ್ರೆ ಸ್ವಾರ್ಥ ಸೇವೆಗೋಸ್ಕರ ನಿಂತಿದ್ದರಿಂದ ಇದೆಲ್ಲ ಕಾಲ್ ಕಸ. ಅಪೊಸ್ತಲನಾದ ಪೌಲ ಹೇಳ್ತಾನೆ, ಎಲ್ಲ ಏನಂತೆ, ಎಲ್ಲವೂ ಕಾಲ್ ಕಸ ಅವರಿಗೆ. ನನಗೆ ಲಾಭವಾಗಿರುವಂತವುಗಳು ಎಲ್ಲವನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸುತ್ತೇನೆ. ಕ್ರಿಸ್ತನ ನಿಮಿತ್ತನೇ. ಮುಂದೆ ನೋಡುವಂತರಾಗಿರೋ ಅಲ್ಲಿ ಹೇಳುತ್ತೆ 15-25 ವಚನ ಓದಿ. ಅಪೊಸ್ತಲರ ಕೃತ್ಯಗಳು 15-25 ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ ಜೀವದ ಹಂಗನ್ನು ತೊರೆದವರಾದ ನಮ್ಮ ಜೀವದ ಹಂಗು ಏನಂತೆ? ಜೀವದ ಹಂಗನ್ನು ಕರ್ತನಾದಂತ ಯೇಸು ಕ್ರಿಸ್ತನ ನಿಮಿತ್ತ ಅವರು ಜೀವದ ಹಂಗನ್ನು ತೊರೆದಿದ್ರಂತೆ. ನಮ್ಮ ಪ್ರಿಯ ಬಾರ್ನಬ ಪೌಲನ ಜೊತೆಯಲ್ಲಿ ನಿಮ್ಮ ಬಳಿಗೆ ಕಳುಹಿಸಿಕೊಡುವುದು. ನಿಮ್ಮ ಬಳಿಗೆ ಕಳಿಸ್ಕೊಳ್ಳಿ. ಹೆಂಗ್ ಯಾವುದಕ್ಕೋಸ್ಕರ ಅಂದ್ರೆ ಸೇವೆಗೋಸ್ಕರ, ಯೇಸು ಕ್ರಿಸ್ತನಿಗೋಸ್ಕರ ಜೀವದ ಹಂಗನ್ನು ತೊರೆದಂತವರು. ದೇವ ಯೇಸು ಸ್ವಾಮಿ ಹೇಳಿದ್ರು, ಯಾರಾದ್ರೂ ನನ್ನ ಹಿಂಬಾಲಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಹೋಗಿ ಮನೆಯಲ್ಲಿ ಇರುವಂತ ಒಡವೆಗಳನ್ನ ಎತ್ಕೊಂಡ್ ಬನ್ನಿ. ಹೇಳಿದ್ರ? ಏನ್ ಹೇಳಿದ್ರು? ನಿಮ್ಮ ಮನೆಯಲ್ಲಿ ಬೀರು ಇಟ್ಟಿರುವಂತ ಆಸ್ತಿ ಪತ್ರಗಳನ್ನ ತಗೊಂಡು ಬನ್ನಿ. ಹಿಂಗೆ ಹೇಳಿದ್ರ? ಹೇಳ್ರಿ ಅಮ್ಮವ್ರು ಏನ್ ಹೇಳಿದ್ರು ಯೇಸು ಸ್ವಾಮಿ? ನನ್ನ ಹಿಂಬಾಲಿಸ್ಬೇಕಾದ್ರೆ ಹೋಗಿ ಮನೆಯಲ್ಲೆಲ್ಲ ಒಡವೆ ವಸ್ತ್ರಗಳು, ಆಸ್ತಿ ಅಂತಸ್ತುಗಳನ್ನ ಎತ್ಕೊಂಡು ನನ್ನ ಹಿಂದೆ ಬನ್ನಿ. ಅದು ಕೆಲವರು ಒಪ್ಕೊಳ್ತಾ ಇದಾರೆ. ಯೇಸು ಸ್ವಾಮಿ ಹೇಳಿದ್ರು. ಯೇಸು ಸ್ವಾಮಿ ಹಂಗೆ ಹೇಳಿಲ್ಲ. ಏನ್ ಹೇಳಿದ್ರು? ಯಾರಾದ್ರೂ ನನ್ನ ಹಿಂದೆ ಬರೋದಕ್ಕೆ ಇಷ್ಟಪಟ್ರೆ ಅವ್ರ ಶಿಲುಬೆ ಹೊತ್ಕೊಂಡು ಬರ್ಲಿ ಅಂತ ಹೇಳಿದ್ರು. ಹಲ್ಲೆಲೂಯಾ. ಏನ್ ಹೊತ್ಕೊಂಡು ಬರ್ಬೇಕಂತೆ? ಶಿಲುಬೆ. ಏನಿದೆ ಶಿಲುಬೆಯಲ್ಲಿ? ಶಿಲುಬೆ ಇರೋದು ಕೆಲವೇ.
ಅವಮಾನ, ನಿಂದೆ, ಅಪಹಾಸ್ಯ, ನೋವು, ಗುದ್ದು ಇವುಗಳೇ. ಈಗ ನಿಮ್ಮ ಸೇವಕರು ಈ ಪಟ್ಟಣದಲ್ಲಿ ಸೇವೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರು ಶಿಲ್ವೆ ಹೊತ್ಕೊಂಡು ಬಂದ್ರು. ಎಷ್ಟು ಜನ ಅವ್ರನ್ನ ಬೈದಿರ್ತಾರೆ, ಎಷ್ಟು ಜನ ಅವ್ರು ಹೊಡೆದಿರ್ತಾರೆ, ಎಷ್ಟು ಜನ ಅಪಹಾಸ್ಯ ಮಾಡಿರ್ತಾರೆ, ಎಷ್ಟೋ ಜನ ಕುಯುಕ್ತಿಯಿಂದ ಅವರಿಗೆ ಕೇಳಿ ಬಗೆದಿರ್ತಾರೆ. ನಿಜ ಸಂಗತಿ ಅದೇ. ಯೇಸು ಸ್ವಾಮಿ ಹೇಳಿತ್ತು, ಶಿಲ್ಬೆ ಅಂದ್ರೆ ನಿಮ್ಗೆ ಹಿಂಗೆ. ಯೇಸು ಸ್ವಾಮಿ ಶಿಲ್ಬೆ ಪಿಕ್ಚರ್ ನೋಡಿದ್ರಲ್ವಾ? ಕೋಟೆಗಳಿಂದ ಹೊಡೆದ್ರು, ಮುಳ್ಳಿನ ಕಿರೀಟ ಹಾಕಿದ್ರು, ಕಾಲು ಗಾಣಿ ಹೊಡೆದ್ರು, ಕೈ ಗಾಣಿ ಹೊಡೆದ್ರು. ಇದೆಲ್ಲ ಯಾವ ರೀತಿ ತುಂಬಾ ಸಾಫ್ಟ್ ಆಗಿತ್ತ, ಹೆಂಗಿತ್ತು? ಶಿಲ್ಬೆನ ಹೊತ್ಕೊಂಡು ಬರೋದಂದ್ರೆ ಅದೇನೆ. ನೀವು ಆ ಶಿಲ್ಬೆ ಹೊತ್ಕೊಂಡು ಬಂದ್ರೆ ನೀವು ಪರಲೋಕ ರಾಜ್ಯಕ್ಕೆ ಹೋಗಕ್ಕಾಗೋದು. ಇವತ್ತು ದಿವಸ ನಿಮ್ಮ ಸೇವಕರು ಅವತ್ತು ಶಿಲ್ಬೆ ಹೊತ್ಕೊಂಡು ಬಂದಿದ್ದಕ್ಕೆ ನೀವೆಲ್ಲರೂ ಈಗ ವಿಶ್ವಾಸಿಗಳಾಗಿ ಕೂತಿದ್ದೀರಾ. ಹಾಲೆಲೂಯಾ. ಅವರು ಶಿಲ್ಬೆ ಹೊರದೆ ಹೋಗಿದ್ರೆ ಎಂತೆಂತ ಇಕ್ಕಟ್ಟು ಸಂದರ್ಭ ಬಂತು. ಅವರು ವೈಫ್ನ ಕಳ್ಕೊಂಡ್ರು. ಆಗ ಅದೊಂದು ಶಿಲ್ಬೆ ಹೊತ್ಕೊಂಡು ಮುಂದೆ ಹೋಗ್ತಾನೆ ಇದ್ದಾರೆ. ಆ ಒಂದು ಅನಾಹುತ ಆಗಿದ ತಕ್ಷಣ ಕೆಲವೊಂದು ಟೈಮಲ್ಲಿ ಹೆಂಗೆ ಗೊತ್ತಾ, ನಾವು ತುಂಬಾ ಭಕ್ತಿ ತೋರಿಸ್ತಾ ಇರ್ತೀವಿ, ಏನೋ ಒಂದು ಆಯ್ತು. ಎಕ್ಸಾಂಪಲ್, ನಮ್ಮ ಮಕ್ಕಳಿಗೆ ಒಂದು ಕಾಯಿಲೆ ಆಯಿತು, ಅದು ಒಂಥರ ರೋಗ ಹೋಗಲ್ಲ. ಹಂಗಂದಿದ ತಕ್ಷಣ ಯೇಸು ಸ್ವಾಮಿನ ಬಿಟ್ಟು ಏನ್ ನೀನ್ ಇಂಥ ರೋಗ ಕೊಟ್ಟೆ, ನೀನ್ ದೇವರ ಅಂತೇಳಿ ಹೋಗ್ಬಿಡೋದು ಆಚೆ. ಇದ ನಮ್ಮ ನಂಬಿಕೆ. ಇಂಥ ನಂಬಿಕೆಗೋಸ್ಕರ ಕರೀಲಿಲ್ಲ ದೇವರು ನಮ್ಮನ್ನ. ದೃಢವಾದಂತ ನಂಬಿಕೆ, ಏನೇ ಆದ್ರೂ ಆತ ನೋಡ್ಕೊಳ್ತಾರೆ. ಅದೇ ಹೇಳ್ತದ್ರಲ್ಲ, ಜೀವದ ಹಂಗೆ ತೊರೆದ್ಬಿಟ್ರು ಅವರು. ಅಯ್ಯೋ ನಾನ್ ಸತ್ರು ಯೇಸುಗೋಸ್ಕರ, ಹೇಳಿ, ನಾನ್ ಸತ್ರು ಯೇಸುಗೋಸ್ಕರ, ಬದುಕಿದ್ರು ಯೇಸುಗೋಸ್ಕರ. ಹಲ್ಲೆಲೂಯಾ. ಇದು ಅವರಲ್ಲಿ ಇದ್ದಂಥದ್ದು. ನಾನು ಬದುಕಿದ್ರು ಸರಿ, ಸತ್ರು ಸರಿನೇ. ಜೀವದ ಹಂಗಂದ್ರೆ ನನ್ನ ಪ್ರಾಣ ಹೋದ್ರು ಪರವಾಗಿಲ್ಲ, ಆ ರೀತಿ ಜೀವನ ಮಾಡುವಂಥದ್ದು. ಅದೇ ದೇವರ ವಾಕ್ಯದಲ್ಲಿ 15-39 ವಚನ ಓದಿ. ಈ ವಿಷಯದಲ್ಲಿ ವಾಗ್ವಾದ ಉಂಟಾಗಿ, ಇದು ಸ್ವಲ್ಪ ವಾಗ್ವಾದಕ್ಕೆ ಕಾರಣ ಆಯ್ತಂತೆ. ಓದಿ. ತೀಕ್ಷ್ಣ ವಾಗ್ವಾದ ಉಂಟಾಗಿ ಅವರು ಒಬ್ಬರನ್ನೊಬ್ಬರು ಅಗಲಿದರು. ಬಾರ್ನಬನು ಮಾರ್ಕನನ್ನು ಕರೆಕೊಂಡು ಇನ್ನೊಂದು ಸೇವೆ ಮಾಡಕ್ ಪ್ರಾರಂಭ ಮಾಡ್ದ. ಸಮುದ್ರ ಮಾರ್ಗವಾಗಿ ಕುಪ್ರ ದ್ವೀಪಕ್ಕೆ ಹೋದನು. ಎಲ್ಲಿಗೆ? ಸಮುದ್ರ ಮಾರ್ಗವಾಗಿ ಎಲ್ಲಿಗೆ ಹೋದ? ಯಾರು ಹೇಳಿ? ಅವನ ಊರು ಯಾವುದು? ಅಪೊಸ್ತಲರ ಕೃತ್ಯಗಳ 4ನೇ ಅಧ್ಯಾಯದಲ್ಲಿ ಓದ್ಬೇಕಾದ್ರೆ ಅವನು ಎಲ್ಲಿಂದ ಬಂದವನು ಅಂತ ಹೇಳಿದೈತೆ? ಸ್ವಂತ ಊರು ಹೋದ ಅವನು ಸೇವೆ ಮಾಡಕ್ಕೆ, ಮಾರ್ಕನ್ನ ಕರ್ಕೊಂಡು. ಆಮೇಲೆ ಪೌಲನು ಸೀಲನನ್ನು ಕರ್ಕೊಂಡು ಸಹೋದರರಿಂದ ಕರ್ತನ ಕೃಪಾಶಯಕ್ಕೆ ಒಪ್ಪಿಸಿಕೊಡಲ್ಪಟ್ಟವನಾಗಿ ಹೊರಟು ಸಿರಿಯ ಕಿಲಿಕ್ಯ ಸೀಮೆಗಳಿಗೆ ಸಂಚರಿಸುತ್ತಾ ಹೊಸ ಸ್ಥಳಕ್ಕೆ ಅಪೊಸ್ತಲನಾದ ಪೌಲನು. ಪ್ರಿಯರೇ, ಬಾರ್ನಬ ಮತ್ತೆ ಈ ಸೌಲನ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಅಪೊಸ್ತಲನಾದಂಥ ಪೌಲನು ಎಲ್ಲಿ ಹೋದ್ರು ಅದ್ಭುತ ಮಾಡ್ತಾ ಇದ್ರು, ಎಲ್ಲಿ ಹೋದ್ರು ಆಶ್ಚರ್ಯ. ಯಾರಿವರು? ಯವನಸ್ಥರು. ಇಲ್ಲಿ ನೋಡಿ ಏನಾಯ್ತು ಅಂತ ನೆಕ್ಸ್ಟ್ ಪಾಯಿಂಟ್, ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಅಪೊಸ್ತಲನಾದಂಥ ಪೌಲನ ಜೊತೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೇವೆ ಬಹಳ ಚೆನ್ನಾಗಿ ನಡೀತಾ ಇತ್ತು. ತುಂಬಾ ಅದ್ಭುತಗಳಾಗ್ತಿತ್ತು, ಆಶ್ಚರ್ಯಕರವಾದ ಕಾರ್ಯಗಳು, ಎಲ್ಲಿ ಹೋದ್ರು ಬಿಡುಗಡೆ ಎಲ್ಲ ಆಯ್ತಾ ಇತ್ತು. ಆದ್ರೆ ಈಗ ಇಲ್ಲಿ ಏನಾಗ್ತಾ ಇದೆ, ಇಬ್ರು ಏನಾದ್ರು ಸಪ್ರೇಟ್ ಆಗ. ನಾನು ಯಾಕೆ ಹೇಳ್ತಾ ಇದ್ದೀನಿ ವಾಕ್ಯ ಅಂದ್ರೆ, ಸಪ್ರೇಟ್ ಆದ್ರೆ ಏನ್ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಂಡು. ಸಪ್ರೇಟ್ ಆಗಿದ ತಕ್ಷಣ ಇವನು ಯಾರನ್ನ ಕರ್ಕೊಂಡ? ಮಾರ್ಕನನ್ನ ಕರೆದ. ಎಲ್ಲಿಗೆ ಹೋದ? ಕುಪ್ರ ದ್ವೀಪಕ್ಕೆ ಹೋದ್ನಲ್ಲ, ತನ್ನ ಸ್ವಂತ ಊರಿಗೆ ಹೋದ. ಆದ್ರೆ ನೆಕ್ಸ್ಟ್ ಅಲ್ಲಿ ನೋಡ್ಬೇಕಾದ್ರೆ ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನಕ್ಕೆ ಓದಿ. ನಾನು 2 ವಾಕ್ಯ ಹೇಳಿ ಮುಗಿಸ್ತೇನೆ. ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಗಲಾತ್ಯ 2:1 ನೋಡಿ. ಇದಾದ್ಮೇಲೆ 14 ವರ್ಷ ಆದ್ಮೇಲೆ ತೀತನ ಅಂದ್ರೆ ಅಪೊಸ್ತಲನಾದಂಥ ಪೌಲನು ತೀತನ ಕರ್ಕೊಂಡಿದ್ದಾನೆ. ಈಗ ಇಲ್ಲಿ ಸೇವೆ ನಡೀತಾ ಇದೆ, ಸೇವೆ ನಿಂತೋಗಿಲ್ಲ. 14 ವರ್ಷ ಆದ್ಮೇಲೆ ತೀತನನ್ನ ಕರ್ಕೊಂಡು ಬಾರ್ನಬನ
ಇಲ್ಲಿ ಒಂದು ಅಂತರ ಸಿಕ್ಬಿಡ್ತು. ಯಾವಾಗ ನೀವು ನಿಮ್ಮ ಸಭೆಯ ಅನ್ಯೋನ್ಯತೆಯನ್ನು ಬಿಟ್ಟು ಅಂತರಕ್ಕೆ ಹೋಗ್ತಿರೋ ಅಲ್ಲಿ ಏನೋ ತಪ್ಪಾಗತ್ತೆ. ಯವನಸ್ಥರೇ ಎಚ್ಚರಿಕೆ ವಹಿಸ್ರಿ. ಎಲ್ಲಿ ತನಕ ಅಪೊಸ್ತಲನಾದಂಥ ಪೌಲನು ಬಾರ್ನಬನ ಜೊತೆ ಇದ್ದನೋ ಅಲ್ಲಿ ತನಕ ಒಳ್ಳೆ ಮಾರ್ಗ. ಎಂತ ಮಾರ್ಗ? ಎಲ್ಲಿ ಹೋದ್ರು ಅದ್ಭುತಗಳು, ಆಶ್ಚರ್ಯವಾದ ಕಾರ್ಯಗಳು. ದೇವರು ಅವರು ನಡೆಸ್ತಾ ಇದ್ರು. ಪ್ರವಾದಿಯಾಗಿದ್ದನು, ಎಲ್ಲಾ ಮಾಡ್ತಾ ಇದ್ದನು. ಭಕ್ತಿವಂತನು, ಪವಿತ್ರಾತ್ಮ ಭರಿತನು ಎಲ್ಲ ಆಗಿದ್ದರೂ ಸಹ 14 ವರ್ಷ ಗ್ಯಾಪ್ ಏನ್ ಮಾಡ್ತು ಅಂದ್ರೆ 2ನೇ ಅಧ್ಯಾಯದ 13ನೇ ವಚನ ಓದಿದ್ರೆ ನಾನು ಮುಗಿಸ್ಬಿಡ್ತೀನಿ. ಮಿಕ್ಕಾದಂತ ಯಹೂದ್ಯರು ಅವನೊಂದಿಗೆ ಸೇರಿ ಹಾಗೆಯೇ ಕಪಟ ಮಾಡಿದರು. ಹೀಗೆ ಬಾರ್ನಬನು ಅವನ ಕಪಟದ ಸೆಳೆವಿಗೆ ಬಿದ್ದೋದ. ಬಿ ಕೇರ್ಫುಲ್. ಯವನಸ್ಥರೇ, ಆತ್ಮಿಕವಾದಂತ ತಂದೆ, ಆತ್ಮಿಕವಾದಂತ ಸಭೆ, ಆತ್ಮಿಕವಾದಂತ ದೇವರ ವಾಕ್ಯದ ಅನ್ಯೋನ್ಯತೆಯಲ್ಲಿ ಇರುವ ತನಕ ನೀವು ಪರಲೋಕದ ಮಾರ್ಗ ಅನುಸರಿಸಿ ನಡೆಸ್ತೀರಾ. ಎಂತ ವ್ಯಕ್ತಿ, ಎಂತ ಯೌವನಸ್ಥ, ಭಯ ಪಡ್ತಿದ್ರು. ಎಲ್ಲ ಆದಿಸಭೆಯವರು ಧೈರ್ಯವಾಗಿ ಹೋಗಿ ಅಪೊಸ್ತಲ ಅವನು ಸೌಲನ ಕೈ ಹಿಡಿದುಕೊಂಡು ಕರ್ಕೊಂಡ್ಬಂದು ಮಂಡಲಿಗೆ ಸೇರಿಸ್ತಾರೆ. ಜೊತೆ ಸೇವೆ ಮಾಡಿದ, ಪವಿತ್ರಾತ್ಮ ಭರಿತನಾಗಿದ್ದ. ಎಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಹೋಗಿ ಅದ್ಭುತಗಳು ಮಾಡ್ತಾ ಇದ್ರು. ಎಲ್ಲ ಮಾಡಿ ದೇವತೆಗಳು ಎಂಬುದಾಗಿ ಕರೆಸಲ್ಪಟ್ರು. ಆದರೆ ಅವರಲ್ಲಿ ಬಂದಂತ ಒಂದು ಚಿಕ್ಕ ಬೇರ್ಪಾಡಿಸ್ಬೇಕು. ಸಭೆಯಲ್ಲಿ ಸೇವಕರು ಎಚ್ಚರಿಸ್ತಾರೆ, ಅದು ಎಚ್ಚರಿಸಲೇಬೇಕು. ತಪ್ಪು ಮಾಡಿದವರಿಗೆ ಹೇಳಲೇಬೇಕು ಇದು ತಪ್ಪು ಅಂತ. ಸಭಾ ಪಾಲಕರು ನಿಮ್ಮನ್ನ ಎಚ್ಚರಿಸಿದ ತಕ್ಷಣ ಅವರ ಅನ್ಯೋನ್ಯತೆ ಬಿಟ್ಟು ಬೇರೆ ಅನ್ಯೋನ್ಯತೆ ಹುಡುಕೋದಲ್ಲ. ಅಲ್ಲಿ ಅಂತರ ಕಾಯ್ದುಕೊಳ್ಳಬೇಕ್ರಿ. ದೇವ್ರ ವಾಕ್ಯ ಹೇಳುತ್ತೆ ಗೊತ್ತಾ? ಹೇಳುತ್ತೆ ಗೊತ್ತಾ? ಎಫೆಸ ಪತ್ರಿಕೆಯಲ್ಲಿ ಹೇಳುತ್ತೆ, ಗಂಡ ಹೆಂಡತಿ ಸ್ವಲ್ಪ ಹೊತ್ತು ಮಾತ್ರ ಪ್ರಾರ್ಥನೆಗೋಸ್ಕರ ಬೇರೆ ಇರ್ಬೇಕಂತ ದೇವ್ರ ವಾಕ್ಯ ಹೇಳುತ್ತೆ. ಇಲ್ಲದೆ ಹೋದ್ರೆ ಸೈತಾನ ಬಂದು ಅವರಲ್ಲಿ ಏನ್ ಮಾಡ್ತಾರಂತೆ, ಏನೋ ಮಾಡ್ಬಿಡ್ತಾನೆ. ಸ್ವಲ್ಪ ಹೊತ್ತು ಪ್ರಾರ್ಥನೆಗೋಸ್ಕರವಾಗಿ ದಂಪತಿ ಧರ್ಮವನ್ನು ದೂರವಿಡಿ, ಆಮೇಲೆ ಸೇರ್ಕೊಡ್ರಿ ಅಂತ ಹೇಳ್ತದೆ ದೇವ್ರ ವಾಕ್ಯ. ನಿಮ್ ಸೇವಕರು ನಿಮ್ಮನ್ನ ಬೈದ್ರ, ನಿಮ್ ಸಭೆಯಲ್ಲಿ ನೀವು ಮಾಡಿರೋ ತಪ್ಪಿಗೆ ನಿಮ್ಮನ್ನ ಹೇಳ್ತಾ ಇದ್ದಾರ, ಸರಿ ತಿದ್ದುಕೊಳ್ಳಿ. ಯವನಸ್ಥರೇ, ನೀವು ಮಾಡಿದ ತಪ್ಪು ನಾವು ಹೇಳ್ತಾರೆ. ಹೇಳಿದಾಗ ಇಲ್ಲಿ ಏನಾಯ್ತು, ಅನ್ಯೋನ್ಯವಾಗಿದ್ದವರಲ್ಲಿ ಒಂದು ಸ್ವಲ್ಪ ಬೇರ್ಪಾಡು ಬಿಟ್ಟು ಹೋದ. 14 ವರ್ಷ ಆದ್ಮೇಲೆ ಬಂದು ನೋಡಿದ್ರೆ ಕಪಟತನದ ಸೆಳವಿಗೆ ಬಿದ್ದೋಗಿದ್ದಂತೆ. ಯಾರು ಬರ್ನವ? ಎಂತ ವ್ಯಕ್ತಿ, ದೇವರು ಅಂತ ಕರೆಸ್ಕೊಂಡವನು, ಸೇವೆಯಲ್ಲಿ ಎಲ್ಲಾದ್ರಲ್ಲಿ ನಿಂತವನು, ಧೈರ್ಯವಾಗಿ ಸೇವಕರೇ ಭಯ ಪಡ್ತಾ ಇದ್ರೆ ಈ ಯವನಸ್ಥ ಓಡುತ್ತಂತೆ, ಬಾ ನಿನ್ನ ಕರ್ಕೊಂಡ್ಬರ್ತೀನಿ. ಇಂಥ ವ್ಯಕ್ತಿ, ದೇವರಿಗೋಸ್ಕರ ಚೆನ್ನಾಗಿ ಓಡಿದಂಥ ವ್ಯಕ್ತಿ ಈಗ ಏನಾಗಿದ್ದಾನೆ? ಕಪಟತನದ ಸುಳಿವೆಗೆ ಸಿಕ್ಕಾಕೊಂಡಿದ್ದಾನೆ. ಪ್ರಿಯ ಸಹೋದರ ಸಹೋದರಿಗಳೇ, ನಮ್ಮ ಜೀವಿತದಲ್ಲಿ ಅಷ್ಟೇ ಒಳ್ಳೆ ಭಕ್ತಿ ಇರುತ್ತೆ, ಒಳ್ಳೆ ರೀತಿ ಓಡ್ತಾ ಇರ್ತೀವಿ ರೇಸ್ ಚೆನ್ನಾಗಿ. ಎಲ್ಲೋ ಒಂದು ಬ್ರೇಕ್ ಸಿಕ್ಕುತ್ತೆ. ಆ ಬ್ರೇಕ್ ಸಿಕ್ಕಿದಾಗ ನಮ್ಮನ್ನು ನಾವು ಎಚ್ಚರಿಸ್ಕೊಳ್ಬೇಕು. ಸರಿ ಯಾವುದು, ತಪ್ಪು ಯಾವುದು ತಿಳ್ಕೊಳ್ಳುವಂತ ನಾವು ಎಂತ ಆಹಾರ, ಅದು ಗಟ್ಟಿಯಾದ ಆಹಾರ ತಿಂತ ಇರೋರು. ಯಾವುದು ಗಟ್ಟಿಯಾದ ಆಹಾರ? ಈ ದೇವರ ವಾಕ್ಯನೇ. ಇದೇ ಗಟ್ಟಿಯಾದ ಆಹಾರ. ನೀವು ಮನೇಲಿ ಹೋಗಿ ಮಟನ್ ಚಿಕನ್ ತಿಂತಿರಲ್ಲ, ಅದಲ್ಲ. ಶಾರೀರಿಕವಾದಂತ ಆಹಾರ ಬೇರೆ, ಆತ್ಮಿಕವಾದಂತ ಆಹಾರ ಬೇರೆ. ಒಂದು ವೇಳೆ ಅಲ್ಲಿ ನೋಡಿ ಯಾವ ವಿಷಯದಲ್ಲಿ ಕಪಟತನ ಸಿಕ್ಕಾಕೊಂಡ್ರೆ ತಿನ್ನೋ ವಿಷಯದಲ್ಲೇ. ಮನೆಗೂ ಕೂತ್ಕೊಂಡು ಓದಿ, ತಿನ್ನೋ ವಿಷಯ. ಇನ್ನೊಂದು ಜಾತಿ, ಮನೆಗೆ ಓದೋದಿ. ಆದ್ರಿಂದ ನಿಮ್ಗೆ ಹೇಳೋದೇನಂತ ಹೇಳಿದ್ರೆ, ಯಾವ ಕಪಟತನಕ್ಕೆ ಸಿಕ್ಕಾಕೊಳ್ಬೇಕು. ಸೈತಾನ ಪ್ರತಿ ದಿವಸ ನಿಮಗೆ ಒಳ್ಳೆ ಚಾನ್ಸ್ ಕೊಡ್ತಾನೆ ಇರ್ತಾನೆ, ಆಫರ್ಸ್. ಸೈತಾನ ಕೊಡೋಂಥ ಆಫರ್ ಬೇರೆ ಯಾರು ಕೊಡಲ್ಲ. ಮೋಸ ಹೋಗ್ಬೇಡ್ರಿ. ಅಂಗಡಿಗಳಲ್ಲಿ ಆಫರ್ ಅಂತ ಹಾಕಿರ್ತಾರೆ. ಆಫರ್ ಅಂತ ಹಾಕಿದ್ಮೇಲೆ ಅದ್ರ ಪಕ್ಕದಲ್ಲಿ ಒಂದು ಇಟ್ಟಿರ್ತಾರೆ, ಏನದು, ಒಂದು ಸ್ಟಾರ್. ಆ ಸ್ಟಾರ್ ಏನು?
ಕಂಡೀಷನ್ಸ್ ಅಪ್ಲೈ. ಅಲ್ಲಿ ಏನ್ ಹಾಕಿರ್ತಾರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಓದ್ರಿ ಕ್ಲೀನಾಗಿ. ಇಲ್ಲಿ 30ರಿಂದ 70ರವರೆಗೆ ಡಿಸ್ಕೌಂಟ್ ಕೊಡಲಾಗುತ್ತದೆ. ಅಂದ್ರೆ ಅರ್ಥ ಏನು? ಎಲ್ಲ ಏನಂತ ಗೊತ್ತೀವಿ, ಓ 70% ಡಿಸ್ಕೌಂಟ್ ಇಲ್ಲ, ಅದು ಮೋಸ. ನಮ್ಮ ಬೆಂಗಳೂರಲ್ಲಿ ಒಂದು ಅಂಗಡಿ ಇದೆ, ಎಳ್ನೀರು ಇಟ್ಟಿರ್ತಾರೆ, ಇಲ್ಲಿ ಸ್ವಲ್ಪ ಚಿಕ್ಕ ಎಳ್ನೀರು, ಅಲ್ಲಿ ದೊಡ್ಡ ಎಳ್ನೀರು. ಇಲ್ಲಿ 30 ರೂಪಾಯಿ ಅಂತ ಹಾಕಿದ್ದಷ್ಟೇ ಎಲ್ಲ ಹೋಗಿ ನಿಂತ್ಕೊಂತಾರೆ, ಅದು ಕೊಡಿ ಅಂತಾರೆ ದೊಡ್ಡದು, ತಗೊಂಡು ಕುಡ್ದಿದ ತಕ್ಷಣ ಹೇಳ್ತಾರೆ ಇಲ್ಲ ಅದು 30 ಅಲ್ಲ, ಇದು 30, ಅದು 60 ಅಂತಾರೆ. ಇದೇ ತರನೇ ಸೈತಾನ ಏನ್ ಮಾಡ್ತಾರೆ ಗೊತ್ತಾ? ಇದೆಲ್ಲ ಅದು ಚಿಕ್ಕ ಆಫರ್ ನಿಮಗೆ. ಈ ಚಿಕ್ಕ ಆಫರ್ ಆತ್ಮಿಕತೆಯಿಂದ ಆಚೆ ಹೋಗುವಂಗೆ ಮಾಡಬಾರದು. ಎಚ್ಚರಿಕೆ ವಹಿಸ್ರಿ. ದೇವರ ಆತ್ಮನು ನಿಮ್ಮ ಜೊತೆ ಇದ್ದಾನೆ, ದೈವದಾಸರು ನಿಮ್ಮ ಜೊತೆ ಇದ್ದಾರೆ, ಸಭಾಪಾಲಕರು ನಿಮ್ಮನ್ನು ಎಚ್ಚರಿಸುವಂಥದ್ದು, ತಿದ್ದುವಂಥದ್ದು ಒಳ್ಳೇದಿಕ್ಕೆ. ಭಕ್ತನಾದಂಥ ದಾವೀದ ಏನು ಹೇಳ್ತಾರೆ ಗೊತ್ತಾ? ಸಿಸ್ಟಮ್ ನನ್ನನ್ನು ಹೊಡೆದ್ರೆ ಹೊಡಿಲಿ, ಅದು ನನ್ನ ಮೇಲಿಗೋಸ್ಕರ ಅಂತ ಹೇಳ್ತಾರೆ. ದುಷ್ಟರಲ್ಲ ಸಿಸ್ಟರು. ಸೇವಕರು ನಿಮ್ಮನ್ನು ಗದರಿಸೋದು, ಸೇವಕರು ನಿಮ್ಮನ್ನು ಎಚ್ಚರಿಸೋದು ಒಳ್ಳೇದಿಕ್ಕೆ. ನಿಮ್ಮನ್ನ ಪ್ರೀತಿ ಮಾಡೋದ್ರಿಂದ ಅವರು ಕೇಳ್ತಾರೆ. ದೇವರ ವಾಕ್ಯದಲ್ಲಿ ಇಬ್ರಿಯರ ಗ್ರಂಥದಲ್ಲಿ 12ನೇದಲ್ಲಿ ಏನ್ ಹೇಳುತ್ತಂದ್ರೆ, ಕರ್ತನು ತಾನು ಪ್ರೀತಿ ಮಾಡುವವನ್ನೇ ಶಿಕ್ಷಿಸೋದಂತೆ. ಈಗ ನಿಮ್ಮ ಮಕ್ಕಳನ್ನ ನೀವು ದಂಡಿಸ್ತೀರಾ, ಪಕ್ಕದ ಮನೆಯವ್ರನ್ನ ಯಾಕೆ ದಂಡಿಸಲ್ಲ? ಯಾಕಮ್ಮ? ನಿಮ್ಮ ಪಕ್ಕದ ಮನೆಯವ್ರು ಯಾರು ತಪ್ಪು ಮಾಡೋದು ನೀವು ಕೇಳ್ತೀರಾ? ಕೇಳಲ್ಲ. ಯಾಕೆ? ನನಗೆ ಬೇಕಾಗಿಲ್ಲ, ನನ್ನ ಮಕ್ಕಳು ನನಗೆ ಬೇಕು. ಅದೇ ತರ ಅಲ್ವಾ? ದೇವ್ರ ವಾಕ್ಯ ಹೇಳ್ತದೆ, ನೀವು ಅವರು ಮನೆ ಮಕ್ಕಳ ತರ. ಸೇವಕರಿಗೆ, ಕರ್ತನಿಗೆ ನೀವು ಮನೆ ಮಕ್ಕಳ ತರ. ಒಂದೇ ಕುಟುಂಬ, ಒಂದೇ ದೇಹಕ್ಕೆ ಸೇರಿದವರು, ಒಂದೇ ರಾಜ್ಯಕ್ಕೆ ಸೇರಿಕೊಟ್ಟವರು. ಅದಕ್ಕೆ ಕರ್ತನು ನಿಮ್ಮನ್ನು ಶಿಕ್ಷಿಸ್ತಾನೆ, ದಂಡಿಸ್ತಾನೆ, ಸರಿಪಡಿಸ್ತಾನೆ. ಪ್ರಿಯರೇ, ಎಲ್ಲ ವಿಧದಲ್ಲೂ ಸಾಕ್ಷಿಯುತನಾಗಿ ತನ್ನ ಜೀವಿತವನ್ನು ಕಾಪಾಡಿಕೊಂಡು ಬಂದಂತ ಬಾರ್ನಬ ಅಂತ್ಯದ ಸಮಯದಲ್ಲಿ ಕಪಟತನಕ್ಕೆ ಬಿದ್ದದ. ನಮ್ಮ ಜೀವಿತ ಹಂಗಾಗಬಾರ್ದು. ಯಾವ ನಂಬಿಕೆಯಲ್ಲಿದ್ದೀವಿ, ಯಾವ ಪರಿಶುದ್ಧತೆಯಲ್ಲಿ ಜೀವಿಸ್ತಾ ಇದ್ದೀವಿ, ಯಾವ ವಾಕ್ಯದ ಅನುಸಾರವಾಗಿ ನಡೀತಾ ಇದ್ದೀವಿ, ಅದನ್ನು ಹಿಡ್ಕೊಂಡು ನಾವು ಜೀವಿಸುವಂತ ಸಮಯದಲ್ಲಿ ದೇವರು ನಮ್ಮನ್ನು ಹೇರಾಳವಾದ ರೀತಿಯಲ್ಲಿ ಆಶೀರ್ವದಿಸ್ತಾನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದನ್ನ ಯೌವನಸ್ಥರ ಕುರಿತಾಗಿ ಮಾತಾಡಿದ ದಾಸರ ನನ್ನ ಕುಟುಂಬ ಆಶ್ವಾಸನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಯೌವನಸ್ಥರು ಮನಸ್ಸು ಮಾಡಿದ್ರೆ ಏನು ಬೇಕದು ಚೇಂಜ್ ಆಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೂ ಬೇಕಾರದು ಯಾರಿಗೆ? ಯಾರು? ಯೌವನಸ್ಥರು. ಸೈತಾನಿಗೆ ಬೇಕಾರದು. ಈಗ ಇರುವಂತಹ ಯೌವನಸ್ಥರು ಯಾರ ಪಾಲನೆಗೆ ನೀವು ಹಾಕಿದ್ದೀರ? ಒಬ್ಬ ಯೌವನಸ್ಥನಾದಂತಹ ಪೌಲನು ಎಂತ ದೊಡ್ಡ ಸಾಧನೆ ಮಾಡಿದ. ಅದು ತುಂಬ ರಹಸ್ಯಗಳೊಂದಿಗೆ ತುಂಬ ಚೆನ್ನಾಗಿ, ವಿಶೇಷವಾಗಿ ಪೌಲನ ಒಂದು ಯೌವನಸ್ಥನ ಒಂದು ಜೀವಿತ ಹೆಂಗಿತ್ತು, ಎಷ್ಟು ಉಗ್ರವಾಗಿ ಯಹೂದ್ಯರ ಒಂದು ಸಾಂಪ್ರದಾಯಿಕ ಪ್ರಯಾಸ ಪಡ್ತಾ ಇದ್ದ. ದೇವರು ಮುಟ್ಟಿದ ಮೇಲೆ ಎಲ್ಲ ಚೆಂದ, ಕ್ರಿಸ್ತನಿಗಾಗಿ ಎಲ್ಲವನ್ನು ಒಪ್ಪಿಸಿಕೊಟ್ಟ. ಅದ್ರ ಜೊತೆ ನಮ್ಮ ಜೊತೆಲಿದ್ದವರೆಲ್ಲ ಯೌವನಸ್ಥರು. ಆಮೇಲೆ ಆಮೇಲೆ ಏನು ಮಾಡೋಕ್ಕೂ ರೆಡಿ ಆಗಿದ್ರು ದೇವರಿಗಾಗಿ. ಹಲ್ಲೆಲೂಯಾ. ಆತನ ರಕ್ಷಣೆ ಆಗೋದಕ್ಕಿಂತ ಮುಂಚಿತವಾಗಿ ದೇವರ ಸಭೆ ನಿಶ್ಚಯ ಪಡಿಸೋದಕ್ಕೆ ಯೌವನಸ್ಥರನ್ನ ಉಪಯೋಗ ಮಾಡಿಕೊಂಡ. ಅದರ ದೇವರ ಬಳಿಗೆ ಬಂದಾಗ ಅದೇ ಯೌವನಸ್ಥರನ್ನ ಕ್ರಿಸ್ತನಿಗಾಗಿ ಆ ಟೀಮನ್ನ ಸಿದ್ಧ ಮಾಡ್ತಾ ಹೋದ. ಅದರಲ್ಲಿ ಪ್ರಾರಂಭದಲ್ಲಿ ಪ್ರವಾದಿಯಾಗಿ ಸೇವೆಗೆ ಪ್ರಯೋಜನ ಬರುತ್ತ ಬರ್ನಬನು ಕೂಡ ಇದ್ದ. ಆದರೆ ಯಾವಾಗ ಸಭೆಯನ್ನ, ತಾಯಿ ಸಭೆಯನ್ನ, ಆತನ ಐಕ್ಯತೆಯನ್ನು ಬಿಟ್ಟು ಬಂದೋ ಅವನಲ್ಲಿ ಏನ್ ಬಂತು? ಜೊತೆಲಿದ್ದಾಗ ಅಭಿಷೇಕಗಳು, ಅದ್ಭುತಗಳು, ಪ್ರವಾದಿಗಳು ನಡೀತು. ಆದ್ರೆ ಯಾವಾಗ ತಾಯಿ ಸಭೆಯನ್ನಾಗಲಿ ಆ ಸೇವಕರನ್ನ ಬಿಟ್ಟು ಹೋದ ಬರ್ನಬ ಅವನು ಕಪಟತನದಲ್ಲಿ ತುಂಬಿಕೊಂಡ. ಈ ಸಭೆಯನ್ನು ಬಿಟ್ಟು ಹೋದಂಥವ್ರು ಎಲ್ಲರೂ ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ ಸಂಕ್ರಾಂತಿ ಹಬ್ಬ, ಯಾವ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದು, ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದು, ಏನು ಧೂಳು ಎಬ್ಬಿಸ್ತಾ ಇದ್ದು ಊರುಗಳಲ್ಲಿ. ಕೊನೆಗೆ ನೋಡಿದ್ರೆ ಅಡ್ರೆಸ್ ಇಲ್ಲ, ತಣ್ಣಗಾಗುತ್ತೆ. ಪ್ರಾರಂಭದಲ್ಲೆಲ್ಲ ಹಂಗೇನೆ. ಸತ್ಯ ಇರೋ ಜಾಗದಲ್ಲಿ ಖಂಡಿತವಾಗ್ಲೂ ದೇವರು ಇರ್ತಾನೆ. ಆಮೇಲೆ ದೇವರು ಎಲ್ಲಿಟ್ಟಿರೋ ಅಲ್ಲೇ ಇರುವಾಗ ದೇವರು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ದೇವರು ತಾನೇ ಇನ್ನೂ ಹೆಚ್ಚಾಗಿ ಆಳಕ್ಕೆ ನಡೆಸಿ ಅನೇಕ ಸಭೆಗಳನ್ನ ಯವನಸ್ತ್ರಗಳನ್ನ ಬಲಪಡಿಸಲಿ. ಈ ಕೊಟ್ಟಂತ ಒಳ್ಳೆ ವಾಕ್ಯಕ್ಕಾಗಿ ದೇವರ ಸ್ತೋತ್ರ. ಅವರನ್ನ ಕುಟುಂಬ ಆಶೀರ್ವಾದ ಮಾಡಿ. ಆಮೇಲೆ ಇವತ್ತು ಯವನಸ್ತ್ರ ಕೊಟ್ಟಂತಹ ಸಾಕ್ಷಿಗಳು, ಅವರ ತೀರ್ಮಾನಗಳು ಮತ್ತು ಇವತ್ತು ಬೋಧನೆ ಮಾಡಿದಂತಹ ಕಾರ್ಯ, ಇಲ್ಲಿ ನಿಂತಹ ಎಲ್ಲ ಯವನಸ್ತ್ರ ಹೆಣ್ಮಕ್ಳು ಮತ್ತು ಯವನಸ್ಥರು ಪ್ರತಿಯೊಬ್ಬರು ಅವರ ರೀತಿಯಲ್ಲಿ ಕಷ್ಟಪಟ್ಟು ದೇವರ ಸೇವೆಯನ್ನು ಮಾಡಬೇಕು. ಆಮೇಲೆ ಒಂದು ಛಲದಿಂದ, ಭಕ್ತಿಯಿಂದ, ಪರಿಶುದ್ಧತೆಯಿಂದ, ಆಮೇಲೆ ಪ್ರಾರ್ಥನೆ ಪೂರ್ವಕವಾಗಿ ವಾಕ್ಯದೊಂದಿಗೆ ನಮ್ಮ ಜೀವಿತವನ್ನು ಪ್ರಾರಂಭ ಮಾಡಬೇಕು. ವಾಕ್ಯದೊಂದಿಗೆ ನಮ್ಮ ಜೀವಿತಗಳು ಕೆಟ್ಟಂತ ಸಭೆಯಲ್ಲಿ ಬಲಪಡಿಸ್ತಾ ಇರಬೇಕು. ನಶಿಸಿ ಹೋಗುವಂತಹ ಎಷ್ಟೋ ಯವನಸ್ತ್ರರನ್ನ ನೀವು ಕರ್ತರಬಹುದು. ಆಮೇಲೆ ಪ್ರೈಸ್ ಲಾರ್ಡ್. ಈಗ ನಮ್ಮ ಜೊತೆಲಿ ಯವನಸ್ತ್ರ ಬಾದ್ರೆ ಬರಲ್ಲ, ನೀವು ದೊಡ್ಡವರು ಹೋಗ್ರಿ ಅಂತಾರೆ. ಯವನಸ್ತ್ರ ಮಧ್ಯದಲ್ಲಿ ಯವನಸ್ತ್ರ ಹೋದ್ರೆ ಮಧ್ಯದಲ್ಲಿ ಬಂದು ಕೂತ್ಕೊಳ್ತಾರೆ. ಅವರಿಗೆ ಸುವಾರ್ತೆನೇ ಹೇಳಬೇಕು. ಹಲ್ಲೆಲೂಯಾ. ಸುವಾರ್ತೆ ಹೇಳೋರಿಗೆ ಯಾವ ರೂಪ ಆದ್ರೂ ಬರೋಲ್ಲ. ಕ್ರಿಕೆಟ್ ಅನ್ನ ತಗೋ, ಕಬಡ್ಡಿಯನ್ನ ತಗೋ, ವಾಲಿಬಾಲ್ ಅನ್ನು ತಗೋ, ಮೊಬೈಲ್ ಅನ್ನು ಬಿಟ್ಟು ಆಮೇಲೆ ಏನಾದ್ರೂ ಮಾಡಿ ಯವನಸ್ತ್ರ ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಏನ್ ಮಾಡಬೇಕು? ಸುವಾರ್ತೆ ಈಗಿರೋದ್ರಲ್ಲಿ ಸಾರ್ಬಿಟ್ಟಿದ್ರ ಇನ್ವೈಟ್ ಮಾಡ್ರಿ ನಿಮ್ಮ ಮನೆಗೆ ಆಗಲಿ ಎಲ್ಲ ಎದ್ದಿಟ್ಕೊಂಡು ಸಮಯದಲ್ಲಿ ಈ ಸಮಯದಲ್ಲಿ ಕರ್ತನೆ ಅಪ್ಪ ಯವನಸ್ಥರಾಗಿ ಮಾತಾಡಿ ಪೌಲನ ಜೀವಿತವನ್ನು ಮಾದರಿಯಾಗಿಟ್ಟು ಬಣ್ಣವನ ಜೊತೆಯಲ್ಲಿದ್ದಂತಹ ಕಪಟತನ ಬಯಲುಪಡಿಸಿ ಈ ದಿನ ನಾವು ಪೌಲನ್ನ ಓದುವ ಹಾಗೆ ಕರ್ತನೆ ಪೌಲನ ನಿಮ್ಮ ರೂಪದಲ್ಲಿ, ನಿಮ್ಮ ಸ್ವರೂಪದಲ್ಲಿ ಅಂತ ನಡೆಸಿದರೆ ನೀವು ನಾನು ಮಾದರಿ ಅಂತ ಧೈರ್ಯವಾಗಿ ಹೇಳಿದ ಪೌಲನ ನಂತರ ಯೇಸುವೆ ನೀವೇ ಹೇಳಿದ್ರೆ ನೀವು ನನ್ನನ್ನು ಹಿಂಬಾಲಿಸಿರಿ ಅಂದ್ರೆ ನಿಮ್ಮನ್ನ ಹಿಂಬಾಲಿಸಿದ ಸೇವಕರಲ್ಲಿ ಪೌಲನು ತುಂಬಾ ಮುಖ್ಯವಾದಂತಹ ವ್ಯಕ್ತಿಯಾಗಿ ನಮ್ಮನ್ನು ಹಿಂಬಾಲಿಸ್ತಾನೆ. ಆತನ ಯವನವಾದ ಕಾಲವನ್ನ ಅಪ್ಪ ನಿನಗಾಗಿ ಪ್ರತ್ಯೇಕಿಸಿದ್ದು ಅನೇಕ ಸಭೆಗಳನ್ನು, ಅನೇಕ ಹಳ್ಳಿಗಳನ್ನ, ಅನೇಕ ಪಟ್ಟಣಗಳನ್ನ ಗೆದ್ದು ಆತ್ಮಗಳನ್ನು ಆದಾಯ ಮಾಡಿದಂತಹ ಒಳ್ಳೆ ಪಾತ್ರೆಯಾಗಿ ಉಪಯೋಗ ಮಾಡಿಕೊಂಡ್ರೆ ಇವತ್ತು ಇಲ್ಲಿರುವಂತಹ ಯವನಸ್ಥರನ್ನ ಕರ್ತನೆ ಎಲ್ಲರನ್ನ ಕರ್ತನೆ ಅನೇಕ ಹಳ್ಳಿಗಳನ್ನ, ಅನೇಕ ಪಟ್ಟಣಗಳನ್ನ, ಅನೇಕ ಆತ್ಮಗಳನ್ನ ಆದಾಯ ಮಾಡುವಂತಹ ಆ ಒಂದು ಒಳ್ಳೆ ಪಾತ್ರೆಯಾಗಿ ಮಾಡಿಕೊಡಿಸ್ತಾರೆ. ಒಳ್ಳೆ ಸಮಯಕ್ಕಾಗಿ ಕೇಳಿದಂತ ವಾಕ್ಯಗಳು ರಾತ್ರಿ ಆಗಲಿ ಪ್ರಿಯ ಮಾಡಿ ಫಲ ಕೊಡಲಿ. ಆ ರೀತಿ ಮಾಡಿದ್ದಕ್ಕೆ ಅದ್ಭುತ ಮಾಡಿ ಕರ್ತನೆ. 27ನೇ ತಾರೀಕು 29ನೇ ತಾರೀಕು ನಡೆಯುವಂತಹ ಕಾರ್ಯಗಳನ್ನು ಆಶೀರ್ವಾದ ಮಾಡಿ. 27ನೇ ತಾರೀಕು ನಡೆಯುವಂತಹ ಕುಟುಂಬಗಳಾಗಿ, ಕುಟುಂಬ ಕಟ್ಟುವಂತಹ ವ್ಯಕ್ತಿಗಳಾಗಿ ಸಿದ್ಧ ಮಾಡಲ್ಪಡಬೇಕು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಯೇಸುವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಆಲಿಸ್ತಾರೆ, ನೀವು ಮಾಡಿದ ಉಪಕಾರಗಳಿಗೆ ಆಲಿಸ್ತಾರೆ. ಆಶೀರ್ವಾದ ಬಲಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡುತ್ತೇನೆ. ಆಮೆನ್.